ಸ್ಮೃತಿಪುರಾಣಾನಾಂ ನಮಾಮಿ ಭಗವತ್ಪಾದ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಾರದರು ಸನತ್ ಕುಮಾರ್ ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ನಾನು ಶೋಕದಲ್ಲಿದ್ದೀನಿ, ನಾನು ದಯವಿಟ್ಟು ಉದ್ಧಾರ ಮಾಡಬೇಕು ನೀವು ಅಂತ ಕೇಳ್ತಾರೆ. ನನ್ನ ತತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಆಗ ಅವರು ಸನತ್ ಕುಮಾರ್ ಹೇಳ್ತಾರೆ, ನಿಮಗೀಗಾಗಲೇ ಏನು ಗೊತ್ತಿದೆ ಅಂತ ಹೇಳಿ, ಅದಾದಮೇಲೆ ಅಲ್ಲಿಂದ ಮುಂದಕ್ಕೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಋಗ್ವೇದಂ ಭಗವೋ ಅಧ್ಯೇಮಿ, ಯಜುರ್ವೇದಂ ಸಾಮವೇದಂ ಅಥರ್ವಣಂ ಚತುರ್ಥಂ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಪಿತೃಂ ರಾಶಿಂ ದೈವಂ ನಿಧಿಂ ವಾಕೋವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವಚನ ವಿದ್ಯಾಂ ಏತದ್ ಭಗವೋ ಅಧ್ಯೇಮಿ. ದೊಡ್ಡ ಪಟ್ಟಿ ಕೊಟ್ಬಿಟ್ರು. ಎಲ್ಲ ಗೊತ್ತು, ಅಧ್ಯಯನ ಮಾಡಿದ್ದೀನಿ. ಸೋಹಂ ಭಗವೋ ಮಂತ್ರವಿದೇವಾಸ್ಮಿ ನಾ ಆತ್ಮವಿಚರಿತಂ. ಸುಮ್ಮನೆ ಎಲ್ಲ ಮಂತ್ರಗಳು ತಿಳ್ಕೊಂಡಿದ್ದೀನಿ ಅಷ್ಟೇ, ನನಗೆ ಆತ್ಮತತ್ವ ಗೊತ್ತೇ ಇಲ್ಲ. ಓ ಮೇ ಭಗವದ್ವಿಷೇಭ್ಯೋ ತರತಿ ಶೋಕಮಾತ್ಮತಿ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಸ ಪಾರಂತಾರೀತು. ನಾನು ಕೇಳಿದ್ದೀನಿ, ಓ ಭಗವಂತನ ಸಮಾನವಾಗಿರ್ತಕ್ಕಂಥವರು ನೀವು ನೀವು ದುಃಖವನ್ನು ಪಾರು ಮಾಡೋದರಲ್ಲಿ ನೀವು ನಿಸ್ಸೀಮರು. ಯಾಕೆಂದರೆ ಆತ್ಮತತ್ವವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಆದ್ದರಿಂದ ನಾನು ಶೋಕದಲ್ಲಿದ್ದೀನಿ, ದಯವಿಟ್ಟು ನನ್ನ ಈ ಶೋಕದಿಂದ ಪಾರು ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲಿ ಎಲ್ಲ ಒಂದೊಂದು ಹೇಳ್ತಾರೆ ನೋಡಿ. ಋಗ್ವೇದ ಯಜುರ್ವೇದ ಸಾಮ ಅಥರ್ವ ಆಯಿತು. ಇತಿಹಾಸ ಪುರಾಣ ಅಂದರೆ ಭಾರತ ಪಂಚಮ ಅಂತ ಹಾಕಿದೆ, ಸರಿ ಹೋಗಲ್ಲ. ಅದನ್ನು ಬೃಹದಾರಣ್ಯ ಏನದಲ್ಲಿ ಏನು ಹೇಳಿದೆಯೋ ಅದನ್ನೇ ತಗೊಳ್ಬೇಕು. ಅಂದರೆ ಬ್ರಾಹ್ಮಣ ವಾಕ್ಯಗಳೆಲ್ಲ ಕೆಲವಿದೆ, ಅದನ್ನು ತಗೊಳ್ಬೇಕು. ಆಮೇಲೆ ವೇದಾನಾಂ ವೇದ ಅಂದರೆ ವ್ಯಾಕರಣ ಗೊತ್ತೆ. ಆಮೇಲೆ ಪಿತೃಂ ಶ್ರಾದ್ದಕಲ್ಪಂ ರಾಶಿಂ ಗಣಿತಂ ದೈವಂ ಉತ್ಪಾತಜ್ಞಾನಂ ಅಂದರೆ ಆದಿದೈವಿಕ ಅಂತ ನೋಡಿ, ಆದಿದೈವಿಕ ತಾಪ ಅಂತ ಏನೇನೋ ಉತ್ಪಾತಗಳಾಗಿ ಹೋಗುತ್ತೆ, ಏನೋ ಆಗುತ್ತೆ, ಆ ಥರದ್ನೆಲ್ಲ ತಿಳ್ಕೊಂಡಿದ್ದೀನಿ. ಆಶೆ ಹೇಗಾಗುತ್ತೆ ಅಂತ ಹೇಳಬಲ್ಲೆ. ನಿಧಿಂ ಮಹಾಕಾಲದ ನಿಧಿಶಾಸ್ತ್ರಂ, ಮಹಾಕಾಲ ಇತ್ಯಾದಿ ಅದನ್ನೆಲ್ಲ ಆ ಶಾಸ್ತ್ರವನ್ನೆಲ್ಲ ತಿಳ್ಕೊಂಡಿದ್ದೀನಿ. ವಾಕೋವಾಕ್ಯಂ ತರ್ಕಶಾಸ್ತ್ರ, ಏಕಾಯನಂ ನೀತಿಶಾಸ್ತ್ರ, ದೇವವಿದ್ಯಾಂ ನಿರುಕ್ತ, ಆಮೇಲೆ ಬ್ರಹ್ಮಣ ಋಗ್ ಸಾಮಾಖ್ಯಸ ವಿದ್ಯಾ ಬ್ರಹ್ಮವಿದ್ಯಾ. ಅಂದರೆ ಬ್ರಹ್ಮವಿದ್ಯಾ ಅಂದರೆ ಬ್ರಹ್ಮವಿದ್ಯೆ ಅಲ್ಲ ಅಲ್ಲಿ. ಈ ವೇದಗಳದೆಲ್ಲ ಅದನ್ನೆಲ್ಲ ತಿಳ್ಕೊಂಡಿದ್ದೀನಿ, ಓದಿದ್ದೀನಿ. ಶಿಕ್ಷಾಕಲ್ಪ ಛಂದಶ್ಚಿತ್ತಯ ತಾಹ ಭೂತವಿದ್ಯಾಂ ಭೂತತಂತ್ರಂ ಕ್ಷತ್ರವಿದ್ಯಾಂ ಧನುರ್ವೇದಂ ನಕ್ಷತ್ರವಿದ್ಯಾಂ ಜ್ಯೋತಿಷಂ ಸರ್ಪದೇವಜನ ವಿದ್ಯಾಂ ಸರ್ಪವಿದ್ಯಾಂ ಗಾರುಡಂ ದೇವಜನ ವಿದ್ಯಾಂ ಗಂಧಯುಕ್ತಿ ನೃತ್ಯ ಗೀತವಾದ್ಯಶಿಲ್ಪಾದಿ ವಿಜ್ಞಾನಾನಿ ಎತತ್ ಸರ್ವಂ ಹೇ ಭಗವಃ ಅಧ್ಯೇಮಿ. ಅವ್ರಿಗೆ ನೃತ್ಯ ಗೊತ್ತು, ಸಂಗೀತ ಗೊತ್ತು, ವಾದ್ಯಗಳು ಗೊತ್ತು, ಶಿಲ್ಪ ಗೊತ್ತು, ಎಲ್ಲ ಗೊತ್ತಂತ. ಆದರೂ ಏನು ಉಪಯೋಗವಿಲ್ಲ. ಅವಾಗ ಹೇಳ್ತಾರೆ, ಇದೆಲ್ಲ ನಾ ಏನೇನು ತಿಳ್ಕೊಂಡಿದ್ದೀನಿ ಅದೆಲ್ಲ ಶಬ್ದವೆಲ್ಲ ಬರೀ ಹೆಸರಷ್ಟೇ.
ಹೆಸರೆಲ್ಲವೂ ಮಂತ್ರಗಳಲ್ಲಿ ಅಡಕವಾಗಿರುತ್ತದೆ. ಮಂತ್ರವಿದನೇ ಆಗಿರುವನು ಎಂಬಲ್ಲಿ ಮಂತ್ರವಿದನು ಅಂದರೆ ಕರ್ಮವನ್ನು ಬಲ್ಲವನು ಎಂದರ್ಥ. ಆದ್ದರಿಂದ ನಾನು ಆತ್ಮವಿದನಲ್ಲ. ಇದೆಲ್ಲ ಚರ್ಚೆ. ಆತ್ಮ ಕೂಡ ಮಂತ್ರಗಳಿಂದ ಅಲ್ವಾ ಗೊತ್ತಾಗೋದು? ಆತ್ಮ ಗೊತ್ತಾಗೋದು ಮಂತ್ರಗಳಿಂದಲೇ ತಾನೇ. ಮತ್ತೆ ಮಂತ್ರಗಳದಾಗ ಗೊತ್ತಿದ ಮೇಲೆ ಆತ್ಮವಿತ್ತು ಆಗಿರಬೇಕಲ್ಲ. ಹಾಗಲ್ಲ. ಅಭಿಧಾನ ಅಭಿಧೇಯ ಎಂಬ ಭೇದ ವಿಕಾರವಾಗಿರುತ್ತದೆ. ಆದರೆ ಆತ್ಮನ ವಿಕಾರವೆಂದು ಒಪ್ಪುವುದಿಲ್ಲ. ಏನು ಅಂತ ನೋಡಿ, ಇದು ಮಾಂಡುಕ್ಯದಲ್ಲಿ ಇದ್ರ ಚರ್ಚೆ ಬರುತ್ತೆ. ಏನಂದರೆ, ಒಂದೊಂದು ವಸ್ತು ಅಭಿಧೇಯ ಅಂತಾರೆ, ಅದರ ಹೆಸರನ್ನ ಅಭಿಧಾನ ಅಂತಾರೆ. ಗೊತ್ತಾಯ್ತಲ್ಲ? ಹೆಸರು ಅಭಿಧಾನ, ಆ ವಸ್ತು ಅಭಿಧೇಯ. ಗೊತ್ತಾಯ್ತಾ? ಈಗ ಅಭಿಧಾನವನ್ನು ಮುಖಾಂತರ ಭವ್ಯವನ್ನು ತಿಳ್ಕೊಳ್ಬೇಕು, ಅದರ ಸ್ವರೂಪವನ್ನು ತಿಳ್ಕೊಳ್ಬೇಕು. ಆಮೇಲೆ ಉಂಟಾಗತಕ್ಕಂಥದ್ದು ವಸ್ತುವಿನ ಅನುಭವ. ಇದರ ಮುಖಾಂತರ ಅದು ನಾವು ತಿಳ್ಕೊಳ್ತೀವಿ. ಒಂದು ಸ್ವಲ್ಪ ವಿಷಯ ಆಳವಾಗಿದೆ ನೋಡಿ. ಇಲ್ಲಿ ನಾವು ಈ ಅನುಭವ ಅಂತ ಪಡ್ಕೊಳ್ತೀವಲ್ಲ, ಈ ಅನುಭವ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಉಂಟಾಗಿರೋದು ಇದರಿಂದಲೇ, ಆದರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಎಲ್ಲ ದೃಷ್ಟಾಂತಗಳು ನೋಡಿ. ಯಾರೋ ಒಬ್ಬರು ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅವರಿಷ್ಟು ಎತ್ತರ ಇದ್ದಾರೆ, ಈ ಥರ ಬಣ್ಣ, ಓದಿದ್ದಾರೆ, ಏನೇನೋ ಹೇಳ್ತಾರೆ. ಆಮೇಲೆ ನಾವು ಅವ್ರನ್ನೆಲ್ಲ ನೋಡ್ತೀವಿ, ಇದನ್ನೆಲ್ಲ ಚೆಕ್ಕು ಮಾಡ್ತೀವಿ. ಅವಾಗ ಇವ್ರು ಯಾರು ಅಂತ ನಮಗೆ ಗೊತ್ತಾಯಿತು ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇವಾಗ ಗೊತ್ತಾಯಿತು ಅಂದರೆ ಆ ಅನುಭವ ಅನ್ನೋದಿದೆಯಲ್ಲ, ಅನುಭವ ಅನ್ನೋದನ್ನು ತಿಳಿಸೋಕ್ಕಾಗಲ್ಲ. ತಿಳಿಸೋಕ್ಕಾಗಲ್ಲ ಅಂದರೆ ಹೇಗೆ? ಯಾವ ಅರ್ಥದಲ್ಲಿ? ಇವಾಗ ನೋಡಿ, ಶ್ರೀರಾಮಚಂದ್ರ ಹಾಗಿದ್ದ ಹೀಗಿದ್ದ ಅಂತೆಲ್ಲ ಹೇಳಿದ್ರೆ ಏನಪ್ಪ ಎಷ್ಟಾದರೂ ನೋಡಿದೊರ್ತು ಗೊತ್ತಾಗಲ್ಲ ಅಂತಾರೆ. ಹೌದಾ ಅಲ್ಲಪ್ಪ? ಹಾಗೇನೆ ಮಾವಿನ ಹಣ್ಣು ಬಾಳೆಹಣ್ಣು ರುಚಿಯಲ್ಲಿ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತ ಗೊತ್ತಾಗ್ತಾ ಇದೆ, ಆ ವ್ಯತ್ಯಾಸವನ್ನು ಹೇಳೋಕ್ಕೆ ಬರಲ್ಲ. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಇದು ಎರಡು ಒಂದೇ. ಗೊತ್ತಾಯ್ತಾ? ಇಲ್ಲೇನು ಅಂದರೆ ಈ ಅನುಭವ ಅನ್ನೋದು ಹೇಳೋಕ್ಕೆ ಬರಲ್ಲ. ಆದರೆ ಇಲ್ಲೇನು ಅಂದರೆ ಕೊನೆಯ ಪಕ್ಷ ಬುದ್ಧಿ ಗೊತ್ತಾಗುತ್ತೆ. ಬುದ್ಧಿ ಗೊತ್ತಾಗುತ್ತೆ, ಆದರೂ ಹೇಳೋಕ್ಕೆ ಬರಲ್ಲ. ಗೊತ್ತಾಯ್ತಾ ಇದೆಯಾ? ಆದರೆ ಆ ವಸ್ತುವಿನ ಸ್ವರೂಪವನ್ನು ತಿಳ್ಕೊಳ್ಳುವಾಗ ಸುಮ್ಮನೆ ಹೊರಗಡೆ ಇರೋ ವಿಚಾರದ ಬಗ್ಗೆ ಹೇಳಿದ್ದಾಯ್ತು. ಈಗ ಈ ವಿಚಾರವನ್ನೆಲ್ಲ ಬುದ್ಧಿಲಿ ಅರ್ಥ ಮಾಡ್ಕೊಂಡಿದ್ರೂ ಹೇಳೋಕ್ಕೆ ಬರಲ್ಲ. ಆದರೆ ವಸ್ತುವಿನ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಹೋಗ್ತೀವಿ ನಾವು. ವಸ್ತುವಿನ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಹೋದಾಗ ಆ ಅನುಭವ ಉಂಟಾಗುತ್ತಲ್ಲ, ಅದು ಯಾವ ಥರದ್ದು ಅಂದರೆ ಅಭಿಧಾನ ಅಭಿಧೇಯ ಎರಡನ್ನೂ ಮೀರಿ ನುಂಗಿ ಕುಡಿದಿದ್ದು. ಹೌದಾಯ್ತಾ? ಇದು ದೃಷ್ಟಾಂತ ಕೊಡ್ತೀನಿ ನೋಡಿ. ಇವಾಗ ನೀವು ಪ್ರತ್ಯೇಗಾತ್ಮ ವಿಷಯವನ್ನೇ ತಿಳ್ಕೊಳ್ಳಿ. ಇವಾಗ ಇವನು ಯಾರು? ಪ್ರತ್ಯೇಗಾತ್ಮ ಅಂತ ಒಬ್ಬನಿದ್ದಾನೆ ಅಂತ ಕೂಡ ಯಾರೂ ಗಮನಿಸಿರೋಲ್ಲ. ಹೌದು ತಾನೆ? ಭಾಷ್ಯಕಾರರು ಹೇಳಿದ್ದಾರೆ ಅದನ್ನು. ಆದರೆ ಅವ್ನು ತಿಳಿಸ್ಬೇಕಾದ್ರೆ ಹೇಗೆ ತಿಳಿಸ್ತೀವಿ? ನೋಡಪ್ಪ, ಇವಾಗ ನೀನು ಬಹಿಷ್ಪ್ರಜ್ಞ, ಏನೇನೋ ಹಾಗೋ ಇದೆಯಾ, ಹೀಗಿದೆಯಾ, ಹಾಗಿದೆಯಾ. ಅದರ ಸ್ವಪ್ನದ ಅಂತಃಪ್ರಜ್ಞೆ ಆಗ್ಬಿಡ್ತೀಯ. ಬಹಿಷ್ಪ್ರಜ್ಞೆ ಇಲ್ಲ ಈಗ. ಗೊತ್ತಾಯ್ತಾ? ಹಾಗಾದರೆ ಬಹಿಷ್ಪ್ರಜ್ಞನ ಅಸ್ತಿತ್ವಕ್ಕೆ ಬಹಿಷ್ಪ್ರಜ್ಞ ಅಸ್ತಿತ್ವ ಅವಂದೇ ಅಲ್ಲ.
ಸ್ವಲ್ಪ ಹೊತ್ತಿದ್ದ, ಆಮೇಲೆ ಇಲ್ಲವೇ ಇಲ್ಲ. ಮಡಿಕೆ ಒಂದು ಸ್ವಲ್ಪ ಹೊತ್ತಿದೆ, ಆಮೇಲೆ ಇರಲಿಲ್ಲ, ಮುಂಚೆ ಇರಲಿಲ್ಲ, ಬಂತು ಅಂತ ಹೇಳಿದ್ರೆ ಮಡಿಕೆ ಅಸ್ತಿತ್ವ ಮಡಿಕೆದೇ ಅಲ್ಲ, ಮಣ್ಣಿಂದು. ಅರ್ಥವಾಗ್ತಾ ಇದೆಯಲ್ಲ? ಹಾಗೆ ಇಲ್ಲಿ ಬಹಿಷ್ಪ್ರಜ್ಞಾ ಹೋದ ಬಂದ ಅಂದರೆ ಬಹಿಷ್ಪ್ರಜ್ಞೆ ಇರೋವಾಗ ಅವನ ಅಸ್ತಿತ್ವ ಅವನದೇ ಅಲ್ಲ. ಹಾಗೆಯೇ ಅಂತಃಪ್ರಜ್ಞೆ ಇದ್ದಾನೆ, ಅವನ ಅಸ್ತಿತ್ವ ಯಾರು ಅಂತ ಅವನದೇ ಅಲ್ಲ. ಹಾಗಾದ್ರೆ ಎಲ್ಲಿಂದ ಅವನ ಅಸ್ತಿತ್ವ ಪಡ್ಕೋತಾ ಇದ್ದಾನೆ? ನೋಡು, ಸುಷುಪ್ತಿನಲ್ಲಿದ್ದಾನಲ್ಲ ಅವನಲ್ಲಿ ಇದೊಂದೂ ಇಲ್ಲ. ಏನಿಲ್ಲ? ಬಹಿಷ್ಪ್ರಜ್ಞನ ವ್ಯವಹಾರ ಇಲ್ಲ, ಅಂತಃಪ್ರಜ್ಞನ ವ್ಯವಹಾರ ಇಲ್ಲ. ಆದರೆ ಇದ್ದಾನೆ. ಅವನಿರೋದ್ರಿಂದ ಇವರಿಬ್ಬರಿಗೂ ಅಸ್ತಿತ್ವ ಉಂಟಾಗಿದೆ. ನಾಳೆ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಅಲ್ಲಿಗೇನಾಯಿತು? ಬಹಿಷ್ಪ್ರಜ್ಞನ ಅಂತಃಪ್ರಜ್ಞನ ಸ್ವರೂಪವನ್ನು ತಿಳ್ಕೊಂಡಾಗ ಈ ಬಹಿಷ್ಪ್ರಜ್ಞೆ ಅನ್ನೋ ಹೆಸರು ಹೋಯಿತು, ವ್ಯವಹಾರವೂ ಹೋಯಿತು, ಅಂತಃಪ್ರಜ್ಞೆ ಇದು ಹೋಯಿತು, ವ್ಯವಹಾರವೂ ಹೋಯ್ತು, ಎಲ್ಲ ಹೋಯ್ತು. ತಿಳ್ಕೊಂಡೆ ಸ್ವರೂಪವನ್ನು. ಅದನ್ನು ಹೇಳಕ್ಕೆ ಬರೋಲ್ಲ. ಇವಾಗ ಬಹಿಷ್ಪ್ರಜ್ಞೆ ಅಂತಃಪ್ರಜ್ಞೆ ಅಲ್ಲ, ಅವರು ಅಭಿಧಾನ, ಅಭಿಧೇಯ. ನಾನು ಪಡ್ಕೊಂಡಿರೋ ಕೊನೆಯಲ್ಲಿ ಬಂದ ಅನುಭವ ಏನಿದೆಯೋ ಅದು ಎರಡನ್ನೂ ಮೀರಿದ್ದು. ಒಂದು ಸ್ವಲ್ಪ ಮನಸ್ಸಿಗೆ ಬಂತ ನಾನು ಹೇಳಿದ್ದು? ಗೊತ್ತಾಯ್ತಲ್ಲ? ಅಂದರೆ ಅನುಭವ ಅನ್ನೋದು ಯಾವುದಪ್ಪ ಅಂತ ನೋಡಿ. ಅನುಭವ ಅಂದರೆ ಏನು ಅಂತ ನಾವು ಅದೇನಾದರೂ ಆಗಲಿ ಅದನ್ನು ಪಡ್ಕೊಳ್ಳೋದು, ನಾವು ವಸ್ತುವನ್ನು ನೋಡಿ ಅದರ ಬಗ್ಗೆ ಕೆಲವು ಸಮಾಚಾರಗಳು ಗೊತ್ತಾಗುತ್ತೆ. ಆ ಸಮಾಚಾರಗಳ ಮುಖಾಂತರ ತಾನು ತಿಳ್ಕೊಳ್ತೀವಿ. ಗೊತ್ತಾಗಿದೆ ನಾನು ಹೇಳಿದ್ದು? ಇವಾಗ ಆ ಸಮಾಚಾರ, ಎಲ್ಲ ಸಮಾಚಾರಗಳ ಸಾರ ಅದು. ಸಾರ ಅಂದ್ರೇನು? ಅದಿದ್ದರೆ ಈ ಸಮಾಚಾರಗಳಿರುತ್ತೆ, ಅದಿಲ್ಲದೆ ಹೋದರೆ ಈ ಸಮಾಚಾರಗಳು ಇರೋಲ್ಲ. ಗೊತ್ತಾಯ್ತಾ? ಅದು ಅನುಭವ. ಅದು ಈ ಸಮಾಚಾರಗಳನ್ನೆಲ್ಲ ದಾಟಿದ್ದು. ಅಂದಾಜು ಬರ್ತಾ ಇದ್ದಾನೆ ಹೇಳಿದ್ದು ಪ್ರತಿಯೊಬ್ಬರಿಗೂ? ಹಾಗೇನೆ ಇಲ್ಲೂ ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಆತ್ಮನೂ ಮಂತ್ರಗಳಿಂದ ಬರುತ್ತೆ ಇಲ್ಲ ಅಂದರೆ ಇಲ್ಲ. ಏನಪ್ಪ ಅಂದರೆ ಆತ್ಮನ ಮಂತ್ರಗಳಿಂದ ತಿಳಿದು ಬರೋದು ಸರಿಯೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಆತ್ಮನನ್ನು ತತ್ವವನ್ನು ತಿಳ್ಕೊಂಡಾಗಿದೆಯಲ್ಲ, ಅದು ಈ ಮಂತ್ರಗಳಿಗಿಂತ ಬೇರೆ. ಮಂತ್ರಗಳು ಅದನ್ನು ಬಿಟ್ಟಿಲ್ಲ, ಅದು ಮಂತ್ರಗಳನ್ನು ಬಿಟ್ಟಿದೆ. ಅನುಭವ ಮತ್ತೆ ಮಾತು. ಅನುಭವದಲ್ಲಿ ಮಾತಿಲ್ಲ, ಆದರೆ ಎಲ್ಲ ಉಪದೇಶ ವಾಕ್ಯಗಳಲ್ಲೂ ಅನುಭವ ಇದೆ. ಹೌದು, ಇವಾಗ ಅನುಭವ ಇದೆ ಎಲ್ಲ ಕಡೆನೂ ಇದೆ. ಆ ಅನುಭವದಲ್ಲಿ ಬುದ್ಧಿ ಪ್ರತ್ಯಯದಿಂದ ಹೇಳೋಕ್ಕಾಗದೇ ಇದ್ದರೂ ಬುದ್ಧಿ ಪ್ರತ್ಯಯಕ್ಕೂ ಸಿಗುತ್ತೆ. ಅದೊಂದು ಹಂತ. ಬುದ್ಧಿ ಪ್ರತ್ಯಯಕ್ಕೂ ಸಿಗೋಲ್ಲ ಅನ್ನೋಂಥದ್ದು. ಗೊತ್ತಾಯ್ತಲ್ವಾ? ಅದು ಅಭಿಧಾನ ಅಭಿಧೇಯಗಳನ್ನು ಮೀರಿದ್ದು. ಅಲ್ಲಿ ಆಗ್ತಕ್ಕಂಥ ಅನುಭವ ನಮ್ಮ ಬಹಿಷ್ಪ್ರಜ್ಞೆಯಲ್ಲಿ ಆಗ್ತಕ್ಕಂಥ ಅನುಭವಕ್ಕೆ ನಾವು ಹೋಲಿಸಿ ಹೇಳ್ತೀವಿ ಅಷ್ಟೇ. ನಮ್ಮ ಏನೋ ಸ್ವರೂಪ ಅನುಭವ ಆಗ್ತದೆ, ಆ ಅನುಭವವನ್ನು ನಾವು ಹೇಳ್ಬೇಕಿದ್ರೆ ಬಹಿಷ್ಪ್ರಜ್ಞೆಯಲ್ಲಿ ಆಗ್ತಕ್ಕಂಥ ಆನಂದವನ್ನ ನಾವು ಅಥವಾ ಅದನ್ನ ಹೋಲಿಸ್ಕೊಂಡು ಹೇಳ್ತೀವಿ. ನಾವು ಅದರಲ್ಲಾಗಿರತಕ್ಕಂಥ ಅನುಭವನ ಹೇಳಕ್ ಸಾಧ್ಯ ಇಲ್ಲ. ಸರಿಯಾಗಿದೆ. ಹೋಲಿಸ್ಕೊಂಡು ಅಂತಲ್ಲ. ಇವಾಗ ಇವನ್ ನೋಡಿಬಿಟ್ಟು ಇವನ ವ್ಯವಹಾರವನ್ನು ನೋಡಿ, ಆದರೆ ಈ ವ್ಯವಹಾರ ಹೀಗೆಲ್ಲ ನಡೀತಾ ಇರಬೇಕಾದ್ರೆ ಏನೋ ಒಂದು ಇರಬೇಕಲ್ಲ. ಯಾಕೆಂದ್ರೆ ಮುಂಚೆ ಇರಲಿಲ್ಲ, ಆಮೇಲೆ ಇಲ್ಲ. ಆದರೆ ಇವನ ಅಸ್ತಿತ್ವ ಇವಂದೇ ಅಲ್ಲ. ಇವನ ಅಸ್ತಿತ್ವ ಯಾರಿಂದ ಬಂದಿದ್ದು ಅಂತ ಕೇಳ್ತೀನಿ. ಆವಾಗ ಅವನ ಅಸ್ತಿತ್ವ ಗೊತ್ತಾಗುತ್ತೆ. ಅಂದರೆ ಇದ್ರ ಮುಖಾಂತರನೇ ಗೊತ್ತಾಗಿತ್ತು ನನಗೆ. ಆದರೆ ಏನು ಕೊನೆಯಲ್ಲಿ ಅನುಭವ ಬಂತೋ ಅದು ಇದ್ರ ಮೀರಿದ್ದು, ಹೇಳೋಕೆ ಬರೋಲ್ಲ.
ನಿಜವಾಗ್ಲೂ ಸ್ವರೂಪ ಜ್ಞಾನ ಆಗಿದೆ ಅನ್ನೋದು ಯಾವಾಗ ಅವನು ಅದನ್ನು ಹೇಳಕ್ ಆಗೋಲ್ಲ. ಸ್ವರೂಪ ಜ್ಞಾನ ಯಾವಾಗ ಆಗಿದೆ ಅಂತ ಆಗಿರುತ್ತೋ ಆವಾಗ ಅವನು ಹೇಳಕ್ ಆಗೋಲ್ಲ, ಆಗೋದೇ ಇಲ್ಲ. ಅವನು ಒರಿಜಿನಲ್ ವರ್ಡ್ಸ್ ಅಲ್ಲಿ ಅದನ್ನ ಬುದ್ಧಿ ಪ್ರತ್ಯದಿಂದ ಹೇಳಿದ್ರು ಇವನು ಗೊತ್ತಾಗಿದೆ ಅಂತ ಗೊತ್ತಾಗತ್ತಲ್ವೇ ತಿಳಿದಿರೋರಿಗೆ. ಅದು ಹೇಳ್ತಾನೆ, ಆದರೆ ಹೇಳುವಾಗ ಪಾಸಿಟಿವ್ ಆಗಿ ಹೇಳೋಕ್ಕಾಗಲ್ಲ. ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಆಗಲ್ಲಪ್ಪ. ಪಾಸಿಟಿವ್ ಅಂದರೆ ಹೀಗೆ ಅಂತ ಹೇಳೋಕ್ಕಾಗಲ್ಲ, ಹೀಗಲ್ಲ ಅಂತ ಹೇಳ್ಬೋದು. ನೀವು ಹೀಗೆ ಅಂತ ಹೇಳಿದ್ರೆ ಆ ಸಮಾಚಾರವಾಗಿ ಹೋಯ್ತು. ಅದೊಂದು ಹಾಗಿಲ್ಲ, ಅದನ್ನು ದಾಟಿದ್ದು. ಸರಿಪ್ಪ, ಗೊತ್ತಾಯ್ತಪ್ಪ. ಇಲ್ಲಿರೋದು ನೋಡಿ, ಅದು ಗೊತ್ತದು. ಆತ್ಮನ ಮಂತ್ರಗಳು ಇದರ ಚರ್ಚೆ ಮಧ್ಯೆ ಬರೋದು. ಆತ್ಮನ ಮಂತ್ರಗಳನ್ನು ತಿಳಿ ಬರ್ತಾ ಇದ್ದಾನಲ್ಲ, ಮಂತ್ರವಿಧಾನದ ಆತ್ಮ ಗೊತ್ತಿರಬೇಕಲ್ಲ ಅಂದರೆ ಹಾಗಲ್ಲ. ಯಾಕೆಂದರೆ ಅಭಿಧಾನ ಅಭಿಧೇಯಗಳು ಮೀರಿದ್ದು. ಇದು ಮಧ್ಯೆ ಬರೋ ಡಿಸ್ಕಷನ್. ಹೇಳಿ ಬರ್ತಪ್ಪ, ಅದು ಬರಲಿ. ಇವಾಗ ಆತ್ಮವನ್ನು ಹೇಗೆ ತಿಳಿಸುತ್ತೆ ಶಾಸ್ತ್ರ ಅಂದರೆ ಅಭಿಧಾನ ಅಭಿಧೇಯಗಳನ್ನು ಮೀರಿಯೇ ತಿಳಿಸುತ್ತೆ ಅಂತ ತಿಳಿಸೋಕ್ಕಾಗಲ್ಲ. ಎಲ್ಲ ನೆನ್ಪಿಡಿ. ಇವಾಗ ಏನಂದರೆ ತತ್ವವನ್ನು ತಿಳಿಸೋದಕ್ಕೆ ಅಂತ ವರ್ಣನೆ ಮಾಡ್ಕೊಂಡು ಹೊರಟರು ಕೂಡ ಕೊನೆಯಲ್ಲಿ ತತ್ವವನ್ನು ಹೇಳುವಾಗ ಏನು ಬೀಳುತ್ತೆ ಅಂದರೆ ವೇದವೇ ಹೇಳಿಬಿಡುತ್ತೆ, ಯತ್ರ ವೇದಾಹ ಅವೇದಾಹ ಭವಂತಿ. ವೇದದ ಮಾತಿದು. ವೇದವೇ ಹೇಳಿಬಿಡುತ್ತೆ, ಅಯ್ಯೋ ನಾನು ಇಲ್ವೇ ಇಲ್ಲ ಅಲ್ಲಿ ವೇದಗಳೇ ಅಲ್ಲ, ವೇದನೇ ಹೇಳ್ತಿದ್ದಾನ. ಗೊತ್ತಾಯ್ತಲ್ವಾ? ನಾನು ನೀವು ಗುರ್ಸ್ಬೇಕಾದ ಏನು ಪಾಯಿಂಟ್ ಅಂದರೆ ಬುದ್ಧಿ ಪ್ರತಿ ಗೋಚರವಾಗ್ತಾ ಇರತಕ್ಕಂಥದ್ದು ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ಇವಾಗ ನೀವು ಶ್ರೀರಾಮಚಂದ್ರ ವರ್ಣನೆ ವಾಲ್ಮೀಕಿ ಹೇಳಿದ್ದಾರೆ, ಕೇಳಿದೀವಿ, ಅಯ್ಯೋ ಬಹಳ ಚೆನ್ನಾಗಿ, ಅಯ್ಯೋ ನಾವು ನೋಡಬಾರ್ದೆ ಅಂತ ಅನಿಸುತ್ತೆ ಅವನ್ನ. ಆದರೂ ಅವನು ಹೇಗಿದೆ ಅಂತ ಗೊತ್ತಾಗಲ್ಲ ಅಲ್ವಾ? ಬುದ್ಧಿಪ್ರತ್ಯೇಕ ಸಿಗುತ್ತೆ, ಆದರೂ ಹೇಳಕ್ಕೆ ಬರಲ್ಲ. ಆದರೆ ಇವಾಗ ಹೇಳ್ತಾ ಇರೋದೇನು ಅಂದರೆ ಬುದ್ಧಿಪ್ರತ್ಯೇಕೂ ಸಿಗೋದಿಲ್ಲ. ಅದು ಯಾವಾಗ ಬರುತ್ತೆ? ಸ್ವರೂಪವನ್ನು ಹೇಳುವಾಗ ಬರುತ್ತೆ. ಇದೆಲ್ಲ ವಿಕಾರವನ್ನು ಕುರಿತು ಹೇಳಿದ್ದು, ಅದು ಸ್ವರೂಪವನ್ನು ಕುರಿತು ಹೇಳಿದ್ದು. ತೈತಿರ್ಯದಲ್ಲಿ ಆಹು ಅಂತೆಲ್ಲ ಬರುತ್ತಲ್ಲ, ತೈತಿರ್ಯದಲ್ಲಿ ಬರುತ್ತಲ್ಲ ಜ್ಞಾನಿಗಳ ಸ್ವರೂಪ ಆಹು ಅಂತ ಎಲ್ಲ ಬರ್ತಾರೆ, ಮಂತ್ರ ಬರುತ್ತಲ್ಲ. ಹಾವು ಇಲ್ಲ, ಅದು ಬರೀ ಆಶ್ಚರ್ಯಗಳು ಆ ಥರದ್ದು. ಅದು ಪದಗಳು ಅಂತಲ್ಲ, ಅಂತ ಆ ಥರ ಇಲ್ಲಿ ಇಲ್ಲ. ಆತ್ಮನೋ ಆತ್ಮಶಬ್ದದಿಂದ ಹೇಳಲ್ಪಡುತ್ತಾನಲ್ಲ ಅಂದರೆ ಹಾಗಲ್ಲ. ಯಾವುದರಿಂದ ವಾಕುಗಳು ಹಿಂದಿರುಗುತ್ತವೋ, ಎಲ್ಲಿ ಎರಡನೇನು ಕಾಣುವುದಿಲ್ಲವೋ ಅಂದರೆ ಹೇಳೋಕ್ಕಾಗೋದೇ ಇಲ್ಲ ಆತ್ಮತತ್ವವನ್ನು ಅಂತೆಲ್ಲ ಹೇಳ್ತಾ ಇದೆ. ಅರೆ ಹೀಗೂ ಹೇಳ್ತಾ ಇದೆಯಲ್ಲ, ಆತ್ಮನೇ ಕೆಳಗೆ ಅದೇ ಆತ್ಮನು ಇಂಥ ಎಲ್ಲ ಬೇರೆ ಎಲ್ಲ ಹೇಳ್ತಾ ಇಲ್ಲ. ಏನು ದೋಷ ಅಲ್ಲಪ್ಪ. ಭೇದ ವಿಷಯದಲ್ಲಿ ದೇಹವುಳ್ಳ ಪ್ರತ್ಯೇಕಾತ್ಮ ಪ್ರತ್ಯೇಕವಾಗುವ ಆತ್ಮಶಬ್ದ ದೇಹಾದಿಗಳು ಆತ್ಮನ ಅಲ್ಲವೆಂದು ಅಲ್ಲಗಳೆದ ಬಳಿಕ ಯಾವುದು ಉಳಿಯುವುದೋ ಆ ತತ್ವ ಅವಾಚ್ಯವಾದರೂ ತಿಳಿಸಿಕೊಡುತ್ತದೆ. ಅಂದ್ರೇನು? ಇದಲ್ಲ ಅದು ಅಂತ ಅನ್ನುತ್ತೆ. ಅದು ಅಂತ ಹೀಗಂದರೆ ನಾವು ತಿಳ್ಕೊಬೇಕಷ್ಟೆ, ಅದನ್ನು ತಿಳಿಸೋಕ್ಕಾಗಲ್ಲ. ಹೌದು, ಅದು ವಿವರಿಸೋಕ್ಕಾಗಲ್ಲ. ಗೊತ್ತಾಯ್ತಾ? ಇವಾಗ ವಿವರಿಸೋಕ್ಕಾಗಲ್ಲ ಅನ್ನೋದನ್ನ ವಾಕ್ಯನ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಪ್ರತ್ಯೇಕಾತ್ಮನೇ ಇದ್ದಾನೆ, ಅದು ನಮ್ಮ ಅನುಭವದಲ್ಲಿದೆ. ಯಾವುದಾದ್ರೂ ರೀತಿ ವರ್ಣಿಸೋಕ್ಕೆ ಸಾಧ್ಯವೇ? ಅದನ್ನು ಸಾಧ್ಯವೇ ಇಲ್ಲ ಅಂತ ಗೊತ್ತಾಗ್ತಾ ಇದೆಯೋ ಅಲ್ಲಿ ನಿಮಗೇನೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ವಿವರಿಸೋದು ಅಂತ ಬಂದ ಕೂಡಲೇ ಒಂದು ದ್ರವ್ಯವಿರಬೇಕು, ಒಂದು ಗುಣ ಇರಬೇಕು, ಏನೋ ಒಂದು ಇರಬೇಕು.
ಅದು ಒಂದೂ ಇಲ್ಲವೇ ಇಲ್ಲ ಅಂತಂದರೆ ಹೇಗೆ ವರ್ಣನೆ ಮಾಡೋದು ಅದನ್ನು? ಇದೊಂದು ಇಲ್ಲದೆ ಇರೋದೊಂದು ತತ್ವ ಅಂತ ನಮ್ಮ ಅನುಭವದಲ್ಲಿ ಇದೆ, ನಮಗೆ ಗೊತ್ತು. ಪ್ರತ್ಯೇಕಾತ್ಮನು ಸುಷುಪ್ತಿಯಿಂದಲಿರೋ ಗೊತ್ತಾಯ್ತಾ? ಆದ್ದರಿಂದ ಹೇಗೆ ತಿಳಿಸ್ಕೊಡುತ್ತೆ? ನೇತಿ ಹೀಗಲ್ಲ ಹೀಗಲ್ಲ ಅಂತ ತಿಳಿಸುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಇದನ್ನು ಹೇಗೆ ತಿಳ್ಕೋಬೇಕು ಅಂದರೆ, ಆಚಾರ್ಯನನ್ನುಳ್ಳ ಪುರುಷನೇ ಬಲ್ಲನು, ಇದನ್ನು ಆಚಾರ್ಯನಿಂದಲೇ ತಿಳ್ಕೊಳ್ಬೇಕು. ಗೊತ್ತಾಯ್ತಾ? ನನಗೆ ಭಗವಂತನಂತವರಿಂದ ತಮ್ಮಂಥವರಿಂದ ಆತ್ಮವಿದನು ಶೋಕವನ್ನು, ಮನಸ್ಸಿನ ಸಂತಾಪವನ್ನು, ತಾನು ಕೃತಾರ್ಥನ ಅಲ್ಲವೆಂಬ ಬುದ್ಧಿಯನ್ನು ದಾಟುತ್ತಾನೆ, ಮೀರಿ ಹೋಗುತ್ತಾನೆ. ಗೊತ್ತಾಯ್ತಾ? ಆದ್ದರಿಂದ ನಾನು ಆತ್ಮನ ಅರಿಯುತ್ತಿಲ್ಲ, ನಾನು ಕೃತಾರ್ಥನಲ್ಲ ಅಂತ ನೋಡಿ. ಏನು ಕೃತಾರ್ಥ ಅಂದರೆ, ಇವಾಗ ನಾವು ಏನಾದರೂ ಒಂದು ಸಂತೋಷ ಪಡಬೇಕಾಗಿದ್ದರೆ ಅಥವಾ ದುಃಖವನ್ನು ದಾಟಬೇಕಾಗಿದ್ದರೆ ಏನೋ ಒಂದು ಮಾಡಬೇಕು, ಆವಾಗ ತಾನೇ ಮಾಡ್ತೀವಿ. ಇದನ್ನು ಮಾಡಿದೆ ಆ ದುಃಖ ಆಯಿತು, ಅದನ್ನು ಮಾಡಿದೆ ಈ ದುಃಖ ಆಯಿತು, ಇದನ್ನು ಮಾಡಿದೆ ಈ ದುಃಖ ಆಯಿತು, ಇದನ್ನು ಮಾಡಿದೆ ಈ ದುಃಖ ಆಯಿತು, ಒಂದಕ್ಕೊಂದು. ಹಾಗೆ ಇದನ್ನು ಮಾಡಿದೆ ಈ ಸುಖ ಪಡ್ಕೊಂಡೆ, ಅದನ್ನು ಮಾಡಿದೆ ಆ ಸುಖ ಪಡ್ಕೊಂಡೇ ಇತ್ತಿದ್ದು. ಅವಾಗ ಯಾವುದೋ ಒಂದು ದುಃಖವೇ ಇಲ್ಲ, ಇನ್ನೊಂದು ಸುಖವನ್ನು ಪಡ್ಕೊಂಡು ಬಿಟ್ಟ. ಗೊತ್ತಾಯ್ತಾ? ಅವನಿವಾಗ ಕೃತಾರ್ಥ. ಇವಾಗ ಇನ್ನು ಕೇಳೋದೇನೂ ಇಲ್ಲವೇ ಇಲ್ಲ. ಅವನಿಗೆ ಹೋಗಬೇಕಾದ ದುಃಖ ಇಲ್ಲ, ಸಿಗದೇ ಇರೋ ದುಃಖ ಇಲ್ಲ, ಸಿಗದೇ ಇರೋ ಸುಖವೂ ಇಲ್ಲ, ಹೋಗಬೇಕಾದ ದುಃಖವೂ ಇಲ್ಲ. ಅವನು ಕೃತಾರ್ಥ, ಅವನಿನ್ನೇನು ಮಾಡೋದಿಲ್ಲ. ಯಾವ ಅನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ. ನಾನು ಲೋಟ ನೀರಿದ್ರೆ ಕುಡಿತೀನಿ, ಏನು ಆಚಮನ ಮಾಡ್ತೀನಿ, ಕೈ ತೊಳ್ಕೊಳ್ತೀನಿ, ಬಕೆಟ್ ನೀರಿದ್ರೆ ಸ್ನಾನ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಇನ್ನೊಂದು ಸ್ವಲ್ಪ ಹೆಚ್ಚಾಗಿದ್ರೆ ಈಜ್ತೀನಿ. ಏನು ಸಾಗರ, ಸಿಹಿ ನೀರಿನ ಸಾಗರ, ಏನು ಬೇಕಾದ್ರೂ ಮಾಡ್ಬೋದು. ಕೃತಾರ್ಥ ಅಂದರೆ ಅದು. ಆತ್ಮತತ್ವವನ್ನು ತಿಳ್ಕೊಂಡ್ರೆ ಅವನು ಕೃತಾರ್ಥನಾಗ್ತಾನೆ. ನಡೆಸಾಡಿಸ್ಬೇಕು. ಆವಾಗ ಸನತ್ ಕುಮಾರ್ ಹೇಳ್ತಾರೆ, ನೀನೇನು ಅಧ್ಯಯನ ಮಾಡಿರುವೆಯೋ ಅದರ ಅರ್ಥದ ಜ್ಞಾನದ ಉಪಲಕ್ಷಣಕ್ಕಾಗಿ ಅರ್ಥಕೊಂಡಿರುವೆಯೋ ಅಂದರ್ಥ. ಇದೆಲ್ಲವೂ ನಾಮವೇ, ನಾಮ ಬ್ರಹ್ಮ ಅಂತ. ನೋಡಪ್ಪ, ಅವರು ಉಪದೇಶ ಮಾಡ್ತಾ ಇದ್ದಾರೆ. ಈಗ ಋಗ್ವೇದವೂ ನಾಮ, ಯಜುರ್ವೇದ, ಸಾಮವೇದ, 4ನೇದು ಅಥರ್ವಣ ವೇದ, 5ನೇ ಇತಿಹಾಸ ಪುರಾಣ, ವೇದಗಳ ವೇದ, ಪಿತ್ರ, ರಾಶಿ, ದೈವ, ನಿಧಿ, ವಾಕ್ಯವಾಕ್ಯ, ಭೂತವಿದ್ಯೆ, ನಕ್ಷತ್ರ ವಿದ್ಯೆ ಎಲ್ಲವೂ ನಾಮವೇ. ಇವಾಗ ನಾರದನ ಕರ್ಮವಾಗಿ ಕರ್ಕೊಂಡು ಹೋಗ್ತಾ ಇದೆ. ಇವಾಗ ನೀನು ತಿಳ್ಕೊಂಡಿರೋದೆಲ್ಲನೂ ಕಾಮನ್ ಆಗಿರೋದು ನೋಡು. ಅದರೊಳಗೆ ಋಗ್ವೇದ ಇರ್ಬೋದು, ಅದಿರ್ಬೋದು, ಇದಿರ್ಬೋದು, ಏನೇನೋ ಇದೆ. ನಕ್ಷತ್ರ ವಿದ್ಯೆ, ಗಾರುಡ ವಿದ್ಯೆ, 1000 ಇದೆ. ಎಲ್ಲ ಒಂದೊಂದು ಹೆಸರು ತಾನೆ. ಗೊತ್ತಾ? ನೀನು ಈ ನಾಮ ಅನ್ನೋದೇ ಬ್ರಹ್ಮ ಅಂತ ತಿಳ್ಕೊಂಡು ಉಪಾಸನೆ ಮಾಡು ಅಂತ. ಈ ನಾವೇ ಎಲ್ಲ ಕಡೆ ಇರೋದು ಇದು ನಾಮವೇ ಅಂತಿದೆ. ಗೊತ್ತಾಯ್ತಾ? ಎಲ್ಲ ಹೋಲಿಕೆ ಮಾಡಿ ಒಂದಕ್ಕೊಂದು ಕನೆಕ್ಷನ್ ಮಾಡಿ ನೀವು ನೋಡದೇ ಇದ್ದರೆ ನೀವು ಸಂದೇಹಗಳು ಉಳಿತಲೇ ಇರುತ್ತೆ. ವಾಚಾರಂಭಣ ವಿಕಾರೋ ನಾವು ಧ್ಯೇಯಂ ಮೃತ್ತಿಗೆ ತೇವ ಸತ್ಯಂ ಅಂತ ಇದೆ. ಮಡಿಕೆ ಅನ್ನೋದು ವಾಚಾರಂಭಣ, ಮೃತ್ತಿಕಾ ಇತ್ಯೇವ ಸತ್ಯಂ. ಮಣ್ಣು ಅನ್ನೋದೊಂದೇ ಸತ್ಯ. ಮಡಿಕೆ ಅನ್ನೋದು ವಾಚಾರಂಭಣ, ನಾಮಧೇಯಂ, ಬರೀ ಹೆಸರು ಅಂತ ಹೇಳ್ತು. ಬರೀ ಹೆಸರು, ಏನೂ ಇಲ್ಲ ಅಂತಂತ ಅನ್ಸತ್ತೆ. ಅವಾಗ ಇಲ್ಲೇನು ಹೇಳಿದೆ ಅಂದರೆ, ಆ ನಾವು ಬ್ರಹ್ಮೆ ಅಂತ ಉಪಾಸನೆ ಮಾಡು ಅಂದರೆ ಆ ನಾವೂ ಬ್ರಹ್ಮವೇ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ನಾಮಾನಿ ಕರ್ತ ಅಭಿವದನ್ಯದಾಸ್ತೆ. ಅಂದರೆ ಈ ರೂಪಗಳನ್ನೆಲ್ಲ ವಿಂಗಡಿಸಿ ಅದಕ್ಕೆಲ್ಲ ಹೆಸರಿಟ್ಟಿರೋನು ಪರಮಾತ್ಮನೇ, ಹೆಸರಿಟ್ಟಿರೋನವನೇ. ಎವಲ್ಯೂಷನ್ ಥಿಯರಿ ಅಲ್ಲ ಇಲ್ಲಿ. ಎಲ್ಲ ಬೆಳೀತು, ಆಮೇಲೆ ಯಾರೋ ಹೆಸರಿಟ್ಟರು, ಒಬ್ಬರು ಬರೋದೊಂದು ಅಂತಂತಲ್ಲ. ನೀವು
ಈ ಸೈನ್ಸ್ ಅಪಸ್ಮಾರ ಇದೆಯಲ್ಲ, ಅದನ್ನೆಲ್ಲ ಇಲ್ಲಿವರೆಗೆ ಕಸ ತೊಗೊಂಡ್ಬರ್ಬೇಡಿ. ತುಂಬ ಡಿವೈನ್ ಇದು. ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ? ಭಾಷೆ ಅನ್ನೋದು ನಾವು ಉತ್ಪತ್ತಿ ಮಾಡೋಕ್ಕಾಗುತ್ತಾ? ನೋಡಿ, ಭಾಷೆ ಅಂದ್ರೇನು? ಇವಾಗ ನೀವೇ ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಹೇಳಿದೆ ಇದ್ರ ಬಗ್ಗೆ. ಆಕೃತಿ ಅಂತಾರೆ. ಆಕೃತಿ ಅಂದ್ರೇನು? ಇವಾಗ ಗೋವು, ಹಸು ಅಂದರೆ ಗಂಗೆ ತೋಗಲಿರ್ತಕ್ಕಂಥ 4 ಕೊಂಬಿನ ಪ್ರಾಣಿ ಅಂತ. ಈ ಕಪ್ಪಸು, ಬಿಳಿ ಹಸು, ಅದು ಇದು ಅಂತ ಹೇಳಿದ್ರೆ ಅದು ವ್ಯಕ್ತಿ. ಗೋವು ಅನ್ನೋದು ಆಕೃತಿ, ಜಾತಿ. ಹಾಗಿಟ್ಕೊಳ್ಳಿ. ಇವಾಗ ಈ ಗೋವು ಅನ್ನೋದು ನೋಡಿ ಹೇಗಿದೆ. ಸಣ್ಣ ಮಗುಗೆ ಮಾತಾಡೋಕೆ ಶುರು ಮಾಡಿರ್ತ ಅವಾಗ ತಾನೆ. ಅಮ್ಮ ಅಮ್ಮ ನೋಡು, ಅಲ್ಲಿ ನಿಂತಿರುತ್ತೆ ಒಂದು ಹಸು. ಏನಿದು? ಹಸು ಹಸು ಹಸು, ಹೇಳು ಹೇಳು, ಸೋ ಸೋ ಅಂತಾನೆ. ಈ ಅಮ್ಮ ತೋರಿಸಿರೋದು ಯಾವುದೋ ಒಂದು ಬಡಕಲಸು, ಕಪ್ಪಗಿದೆ. 2-3 ದಿವಸ ಆಗೋಗಿದೆ. ಆಮೇಲೆ ಹುಡುಗ ಅಲ್ಲಿಂದ ಕಿರ್ಚ್ಕೋತಾ ಇದ್ದಾನೆ. ಮಾ ಸೋ 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 ಅಂತ ಇದ್ದಾನೆ. ಅಮ್ಮ ಓಡಿ ಬಂದು ನೋಡ್ತಾಳೆ. ನೋಡಿದ್ರೆ ಒಳ್ಳೆ ಕೊಂಬುಗಳು, ಕೆಂಪಗಿದೆ ಹಸು, ದೊಡ್ಡ ಹಸು. ಅವಳು ತೋರಿಸಿದ್ದೇನೋ, ಇವನು ತಿಳ್ಕೊಂಡಿರೋದೇನೋ ವ್ಯತ್ಯಾಸ ನೋಡಿ. ನಿಮ್ಮನ್ನ ಹೇಳಿ ಪಾಯಿಂಟ್ ಗೊತ್ತಾಯ್ತಾ? ಅಂದರೆ ಅವಳು ಯಾವುದೋ ಒಂದು ಹಸುವನ್ನು ತೋರಿಸಿದ್ರೂ ಕೂಡ ಅವನು ಈ ಹಸುವಿನ ಆಕಾರ, ಅದು ಇದು ಬಣ್ಣ ಏನೇನಿದೆಯೋ ಅದನ್ನೆಲ್ಲ ಮೀರಿರ್ತಕ್ಕಂಥ ಗೋ ಜಾತಿ ಅಂತ ತಿಳ್ಕೊಂಡಿದ್ದಾನೆ ಅಂತ ಆಯ್ತೋ ಇಲ್ವೋ? ನಾನು ಹೇಳೋ ಪಾಯಿಂಟ್ ಗೊತ್ತಾಯ್ತಾ ನಿಮಗೆ? ಒಂದು ನೋಡ್ಬಿಟ್ಟು ಹೇಗೆ ಗೊತ್ತಾಯ್ತು ಅವನಿಗೆ? ಒಂದೇ ಒಂದು ಎಲ್ಲ 10 ಥರ ನೋಡಿದಾದ್ಮೇಲೆ ಇದರಲ್ಲಿರೋ ಕಾಮನ್ ಆಗಿರೋದು ಅದೊಂದು ತಿಳ್ಕೊಬೋದು. ಅವ್ನು ನೋಡೋದು ಒಂದೇ ಒಂದು. ಅಲ್ಲಿಗೆ ಅವ್ನು ಗೋಜಾತಿ ಗೊತ್ತಾಗಿದೆ ಅಂತ ಹೇಳ್ತೀವಲ್ಲ, ಹೇಗೆ ಗೊತ್ತಾಯ್ತು? ನನ್ನ ಪ್ರಶ್ನೆ ಗೊತ್ತಾಗ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೂ? ಅಂದರೆ ಆ ಗೋಜಾತಿ ಅನ್ನೋದು ಅವನಿಗೆ ಆವಾಗಲೇ ಗೊತ್ತಿದೆ. ಹಸು ಅನ್ನೋ ಹೆಸರು ಇವ್ರ ಮನೆ ಒಳಗೆ ಹಸು ಅಂತಾರೆ ಕನ್ನಡ ಮಾತಾಡೋರು. ಅವನು ತಿಳ್ಕೊಬೇಕಷ್ಟೆ. ಅವನು ಗೋಜಾತಿ ಗೊತ್ತಿಲ್ಲ ಅಂತಲ್ಲ, ಇವ್ರ ಮನೇಲಿ ಹಸು ಅಂತಾರೆ ಇದಕ್ಕೆ ಅಷ್ಟೆ. ಅಲ್ಲಿಗೆ ಅವನಿಗೆ ಹಸು ಅನ್ನೋ ಗೋ ಜಾತಿ ಗೊತ್ತಾಗಿದೆ. ಯಾವಾಗ ಗೊತ್ತಾಯ್ತು ರೀ? ಅರ್ಥವಾಗ್ತಾ ಇದೆಯಾ ಪ್ರಶ್ನೆ? ಆದ್ದರಿಂದ ಈ ಶಬ್ದ ಅನ್ನೋದು ನಿತ್ಯ ಅಂತ ಆಯ್ತೋ ಇಲ್ವೋ? ಶಬ್ದ ಅನ್ನೋದು ಯಾವಾಗಲೂ ಇರೋದು ಅನ್ನೋದಾಯ್ತೋ ಇಲ್ವೋ? ಗೊತ್ತಾಗ್ತಾ ಇದೆಯಾ? ಆ ಸ್ವರೂಪ ಗೊತ್ತಾಗ್ಬಿಟ್ಟಿದೆ. ಆ ಸ್ವರೂಪ ಜ್ಞಾನ ಈಗಾಗಲೇ ಇದೆ ಅಂದರೆ ಅದು ಯಾವಾಗಲೂ ಇರೋದು ಅಂತ ಆಗ್ಲಿಲ್ವೇ? ಪ್ರತಿಯೊಬ್ಬರು ಅರ್ಥವಾಗ್ತಾ ಇದೆಯಾ? ಶಾಸ್ತ್ರ ವಿವೇಚನೆ ಮಾಡೋದಕ್ಕೂ ಎವಲ್ಯೂಷನ್ ಥಿಯರಿಗೂ ಸ್ವಲ್ಪ ಅಂದಾಜು ಬರ್ತಾ ಇದೆಯಾ? ಎಳೆ ಮಕ್ಕಳು, ಅದು ಬುದ್ಧಿ ಇಲ್ಲದೆ ಇರೋ ಮಕ್ಕಳು ಮಾತಾಡೋದು ಆ ಎವಲ್ಯೂಷನ್ ಥಿಯರಿ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಎಲ್ಲ ಶಾಸ್ತ್ರದ ವಿಚಾರ ಬಂದಾಗ ತುಂಬ ಆಳ ಇದೆ. ಅಲ್ಲ ಹಾಗೆಲ್ಲ ಸುಮ್ಮನೆ ಉಡಾಫೆ ಹೊಡೆಯೋಕ್ಕಾಗಲ್ಲ. ಅಲ್ಲಿ ಏನಾಯಿತು ಅಂದರೆ ನಾವೂ ಬ್ರಹ್ಮವೇ, ಅದು ಅವನಿಟ್ಟಿರೋದೆ, ಪರಮಾತ್ಮನಿಟ್ಟಿರೋದೆ, ಎಲ್ಲವೂ ಬ್ರಹ್ಮ. ಗೊತ್ತಾಯ್ತಾ? ಆದ್ದರಿಂದ ನೀನು ಆ ಹೆಸರನ್ನೇ ಬ್ರಹ್ಮ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತಾ ಇದ್ದರೆ ಅವನಿಗೇನು ಫಲ ಅಂದರೆ ನಾಮದ್ಗತಿ ಎಲ್ಲಿವರೆಗೆ ಅಲ್ಲಿ ಅವನಿಗೆ ಯಥಾಕಾಮಾಚರವಿರ್ತದೆ. ಯಾವ ನಾಮವನ್ನು ಬ್ರಹ್ಮದ ಉಪಾಸನೆ ಮಾಡುವನು ಅವನಿಗೆ. ಗೊತ್ತಾಯ್ತಾ? ಅಂದ್ರೇನು? ಓ ಆ ನಾಮದ ವಿಷಯದಲ್ಲಿ ಯಥಾಕಾಮಾಚರ ಅಂದರೆ ಆ ನಾಮದ ವಿಷಯದಲ್ಲಿ ಏನು ಬೇಕಾದ 1 ನಿಮಿಷಕ್ಕೆ ತಿಳ್ಕೊಳ್ತಾನೆ.
ಇದು ಬ್ರಹ್ಮ ಅಂತ ಉಪಾಸನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂದು ನಿಮಿಷಕ್ಕೆ ಎಲ್ಲ ತಿಳ್ಕೊತ ಅವನು ನಡೆಯುತ್ತೆ ಎಲ್ಲ. ಸರಿ, ಆಮೇಲೆ ಕೇಳ್ತಾನೆ ಹಾಗೆಲ್ಲ ಹೆಚ್ಚಿನದಿದೆ, ನಾಮಕ್ಕಿಂತ ಹೆಚ್ಚಿನದು ಇದ್ದೇ ಇದೆ, ಇದೇ ಕೊನೆ ಅಂತ ತಿಳ್ಕೊಬೇಡ, ಇದಕ್ಕಿಂತ ಹೆಚ್ಚಿನದು ಇದೆ. ಹಾಗಿದ್ರೆ ಅದನ್ನು ತಿಳಿಸ್ಬೇಕು ನನಗೆ ಅಂತಾರೆ. ನನಗೆ ಅಲ್ಪವಾಗಿರೋದು ಬೇಡ, ಅತ್ಯಂತ ಹೆಚ್ಚಿನದು ಬೇಕು ನನಗೆ. ಯಾಕೆಂದರೆ ಅಲ್ಪದ್ದೆಲ್ಲ ನಂಗೆ ಗೊತ್ತೇ ಇದೆ, ಆದರೆ ಇದು ಗೊತ್ತಿರಲಿಲ್ಲ, ಇದೆಲ್ಲವೂ ಬ್ರಹ್ಮೆ ಅಂತ ಗೊತ್ತಿರಲಿಲ್ಲ, ನಾಮಗಳು ಕೂಡ ಬ್ರಹ್ಮೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ನೀವು ಹೇಳಿದ್ರಿ. ಆದರೆ ಈ ನಾಮವೇ ಬ್ರಹ್ಮ ಅಲ್ಲ, ನಾವು ಬ್ರಹ್ಮವೇ, ಆದರೆ ಬ್ರಹ್ಮವು ನಾಮವಲ್ಲ, ಅದನ್ನು ಮೀರಿದ್ದು, ಅಭಿಧಾನ ಅಭಿಧೇಯವನ್ನು ಮೀರಿದ್ದು. ಹೌದು, ನಾಮಕ್ಕಿಂತಲೂ ಹೆಚ್ಚಿನದಿದೆ ಹೇಳ್ತಾರೆ. ವಾಗ್ ಬ್ರಹ್ಮ, ವಾಕ್ ನಾಮಕ್ಕಿಂತ ಹೆಚ್ಚಿನದು. ನೋಡಿ ಹೇಗೆ ಹೋಗ್ತಾ ಇದೆ. ನಾಮದಿಂದ ವಾಕ್ ಅಂತ ಹೋದಾಗ ಏನಾಯಿತು, ಇದು ಒಂದೊಂದು ನಾಮ, ಈ ಎಲ್ಲ ನಾಮಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆಯೋ ಅದು ತಾನೇ ವಾಕು. ಗೊತ್ತಾಗ್ತಾ ಇದೆಯಲ್ಲ. ಆದ್ದರಿಂದ ಖಂಡಿತವಾಗಲೂ ಈ ನಾಮಕ್ಕಿಂತ ಅದು ದೊಡ್ಡದಾಗೇ ಇರಬೇಕು. ಅರ್ಥವಾಯ್ತಲ್ಲ. ಆದ್ದರಿಂದ ವಾಕ್ಯ ನಾಮಕ್ಕಿಂತ ಹೆಚ್ಚಿನದು. ವಾಕ್ಯ ಋಗ್ವೇದವನ್ನು ತಿಳಿಸೋದು, ಯಜುರ್ವೇದ, ಸಾಮವೇದ, ಅಥರ್ವ, ಇತಿಹಾಸ, ನಿಂಗೆ ಏನೇನು ಗೊತ್ತಿದೆಯೋ ಕ್ಷತ್ರವಿದ್ಯೆ ಅದು ಗೊತ್ತಾಯ್ತಾ. ದೇವತೆಗಳನ್ನು, ಮನುಷ್ಯರನ್ನು, ಪಶುಗಳನ್ನು, ಪಕ್ಷಿಗಳನ್ನು, ಹುಲ್ಲುಮರಗಳನ್ನು, ಹಿಂಸಮೃಗಗಳನ್ನು, ಹೂಳು ಜಿಟ್ಟೆ ಇವನ್ನು, ಅಧರ್ಮವನ್ನು, ಧರ್ಮವನ್ನು, ಸತ್ಯವನ್ನು, ಅಸತ್ಯವನ್ನು, ಒಳ್ಳೆಯದನ್ನು, ಕೆಟ್ಟದ್ದನ್ನು, ಹೃದಯಜ್ಞವಾದದ್ದನ್ನು, ಅಹೃದಯಜ್ಞವಾದದ್ದನ್ನು ತಿಳಿಸ್ಕೊಡ್ತದೆ. ಎಲ್ಲ ವಾಕ್ಯ ತಿಳಿಸೋದು. ವಾಕ್ಯ ಇಲ್ಲದಿದ್ದರೆ ಧರ್ಮವಾಗಲಿ ಅಧರ್ಮವಾಗಲಿ ತಿಳಿ ಬರುತ್ತಿರಲಿಲ್ಲ, ಸತ್ಯ ಅನೃತ ಗೊತ್ತಾಗ್ತಾ ಇರಲಿಲ್ಲ, ಹೃದಯಜ್ಞ ಗೊತ್ತಾಗ್ತಾ ಇರಲಿಲ್ಲ. ವಾಕ್ಯ ಇದೆಲ್ಲ ಬಂದು ತಿಳಿಸ್ಕೊಡ್ತದೆ. ಅಂದರೆ ಹೃದಯಜ್ಞ ಅಂದರೆ ಹೃದಯಕ್ಕೆ ಸಂತೋಷ ಕೊಡ್ತಕ್ಕಂಥದ್ದು, ಮೆಚ್ಚತಕ್ಕಂಥದ್ದು ಎಲ್ಲ ಹೇಳಿದೆ. ಆದ್ದರಿಂದ ಈ ನಾವು ತಿಳ್ಕೊಂಡು ಆಯ್ತಲ್ಲ ಬ್ರಹ್ಮ ಅಂತ, ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಡು. ಮುಂದಕ್ಕೆ ಹೋಗ್ಬಿಟ್ಟು ವಾಕ್ಯ ಬ್ರಹ್ಮ ಅಂತ ತಿಳ್ಕೋ. ಈ ಕ್ರಮದಲ್ಲಿ ಏನಾಗ್ತಾ ಇದೆ ಗೊತ್ತಾ, ನಮ್ಮ ಅನುಭವಕ್ಕೆ ಏನೇನು ಬರ್ತಾ ಇದೆಯೋ ಅದೆಲ್ಲವೂ ಬ್ರಹ್ಮವೇ, ಅದೊಂದನ್ನು ಬಿಟ್ಕೊಟ್ಟಿಲ್ಲ. ಅನುಭವಕ್ಕೆ ಏನೇನು ಬರ್ತಾ ಇದೆ ಎಲ್ಲವೂ ಬ್ರಹ್ಮೆ. ಈ ಮಾತನ್ನು ಬಿಟ್ಟುಕೊಡದೆ ಬ್ರಹ್ಮನ್ ತಿಳಿಸುತ್ತೆ. ಅಂದ್ರೇನು, ಇದೆಲ್ಲವೂ ಬ್ರಹ್ಮೆ ಆದರೂ ಬ್ರಹ್ಮ ಇದೆಲ್ಲವನ್ನೂ ಮೀರಿದ್ದು. ಅಂದಾಜು ಬರ್ತಾ ಇದ್ದೇನಪ್ಪ. ದೃಷ್ಟಾಂತ ತಗೊಳ್ಳಿ, ಸರಳವಾಗಿರುತ್ತೆ. ನೀವು ಡಾಬ್ ಇದೆ, ಓಲೆ ಇದೆ, ಉಂಗುರ ಇದೆ, ಅದು ಇದು ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಚಿನ್ನವೇ. ಆದರೆ ಚಿನ್ನ ಅನ್ನೋದು ಇದೆಲ್ಲವನ್ನೂ ಮೀರಿದ್ದು. ಇದೆಲ್ಲ ಕಾರ್ಯಗಳು, ಬ್ರಹ್ಮ ಅನ್ನೋದು ಕಾರಣ. ಗೊತ್ತಾಗ್ತಾ ಇದೆಯಾ? ಅದನ್ನು ಉಪಾಸನೆ ಮಾಡು. ಯಾವನ ವಾಕನ್ನು ಇನ್ನೆಲ್ಲ ಹಾಗೆ ಬರುತ್ತೆ. ಯಾವನ ವಾಕನ್ನು ಬ್ರಹ್ಮೆಂದು ಉಪಾಸನೆ ಮಾಡುವನೋ ಅವನ ವಾಕ್ಯನ ಗತಿ ಎಲ್ಲಿವರೆಗಿದೋ ಅಲ್ಲಿವರೆಗೆ ಕಥೆ ಯಥಾಕಾಮಚಾರವಿರುತ್ತದೆ. ಯಾವನ ವಾಕನ್ನು ಬ್ರಹ್ಮ ಉಪಾಸನೆ ಮಾಡೋದು ಅವನಿಗೆ. ಭಗವಂತನೇ ವಾಕ್ಯಗಿಂತ ಹೆಚ್ಚಿನದಿದೆಯಾ? ಇದೆ, ಅದನ್ನೇ ಹೇಳಿ ನನಗೆ. ಅದಾಯ್ತಾ? ಇದಕ್ಕಿಂತ ಹೆಚ್ಚಿನದಿದ್ರೆ ಹೇಳಿ. ಯಾಕೆಂದರೆ ಇದು ಬರೀ ವಾಕು ಏನೋ ಇಷ್ಟೇ ಕೇಳಿದ್ರೆ ನನ್ನ ಶೋಕ ನಾನೇನು ದಾಟ್ತಾ ಇಲ್ಲ. ಎಲ್ಲ ಬರೀ ವಾಕು ಅಂದರೆ ನನ್ನ ಶೋಕ ಏನು ಹೋಗಲಿಲ್ಲ.
ಗೊತ್ತಾಗ್ತಿದೆ? ನನ್ನ ಶೋಕ ಹೋಗಬೇಕಾಗಿದ್ದರೆ ನಾ ಎಲ್ಲಿವರೆಗೂ ಹುಡುಕಬೇಕು? ನನ್ನ ಪ್ರಶ್ನೆ ಗೊತ್ತಾಗ್ತಾ ಇದೆ ನಿಮಗೆ? ವಾಕು ಅಂತ ತಿಳ್ಕೊಂಡಿದ್ದರಿಂದ, ನಾಮ ಅಂತ ತಿಳ್ಕೊಂಡಿದ್ದರಿಂದ ನನ್ನ ಶೋಕ ಹೋಗಲಿಲ್ಲ. ವಾಕು ಅಂತ ತಿಳ್ಕೊಂಡಿದ್ದರೆ ನನ್ನ ಶೋಕ ಹೋಗಲಿಲ್ಲ. ಈಗ ಒಂದು ಮೇಲೆ ಎಲ್ಲಿವರೆಗೂ ಹೋಗ್ಬೇಕು ನಾನು? ಅಂದರೆ ನನ್ನವರೆಗೂ ಹೋಗಬೇಕು. ಶೋಕ ನಂದಲ್ವೇ ಹೋಗ್ಬೇಕಾದ್ದು. ಗೊತ್ತಾಗ್ತಾ ಇದ್ದೇನಪ್ಪ ನಾನು ಹೇಳಿದ ಪಾಯಿಂಟು? ಆದ್ದರಿಂದ ಅಲ್ಲಿಗೆ ತಳ್ತಾ ಇದ್ದಾನೆ. ನನ್ನ ಶೋಕ ಹೋಗೋವರೆಗೂ ಸನತ್ ಕುಮಾರ್ ನಿಧಾನವಾಗಿ ಹೇಳ್ತಾ ಇದ್ದಾರೆ. ಕೊನೆಗೆ ತೋರಿಸೋದು ಅವನ್ನೇ. ನೋಡು ನೀನೇ. ಗೊತ್ತಾಯ್ತಾ? ಮನಸ್ಸೇ ವಾಕ್ಯಗಿಂತ ಹೆಚ್ಚಿನದು. ವಾಕ್ ಮುಗೀತು. ಹೇಗೆರಡು ಆಮಲಕಗಳನ್ನು ಅಥವಾ ಎರಡು ಕೋಲಗಳನ್ನು ಅಥವಾ ಎರಡು ಅಕ್ಷರಗಳನ್ನು ಮುಷ್ಟಿಯು ಅನುಭವಿಸುತ್ತೋ ಹಾಗೆ ವಾಕನ್ನು ನಾಮನ್ನು ಮನಸ್ಸು ಅನುಭವಿಸುತ್ತದೆ. ನಾಮ ವಾಕು ಎರಡಕ್ಕಿಂತಲೂ ಮನಸ್ಸು ದೊಡ್ಡದು. ಯಾಕೆಂದರೆ ಮನಸ್ಸು ಇವೆರಡನ್ನೂ ಹಿಡಿಯುತ್ತೆ. ನಾಮನ್ನು ತಿಳ್ಕೊಳ್ತಾ ಇದೆ, ವಾಕನ್ನು ತಿಳ್ಕೊಳ್ತಾ ಇದೆ. ಆಯ್ತಾ? ಅವನು ಯಾವಾಗ ಮನಸ್ಸಿಂದ ಅದನ್ನ ಮಂತ್ರಗಳ ಅಧ್ಯಯನ ಮಾಡುವೆನು ಎಂದು ಮನಸ್ಸು ಮಾಡುತ್ತಾನೋ ಆಗ ಅಧ್ಯಯನ ಮಾಡುತ್ತಾನೆ. ಕರ್ಮಗಳನ್ನು ಮಾಡೋದು ಮನಸ್ಸಾನೋ ಆಗ ಮಾಡುತ್ತಾನೆ. ಪುತ್ರನು ಪಶುಗಳನ್ನು ಇಚ್ಛಿಸುವನು ಎಂದಾಗ ಮನಸ್ಸು ಮಾಡುತ್ತಾನೆ ಆಗ ಇಚ್ಛಿಸುವನು. ಈ ಲೋಕವನ್ನು ಆ ಲೋಕವನ್ನು ಇಚ್ಛಿಸುವ ಮನಸ್ಸು ಮಾಡುವ ಆಗ ಇಚ್ಛಿಸುವನು. ಮನಸ್ಸೇ ಆತ್ಮನು, ಮನಸ್ಸೇ ಲೋಕವು, ಮನಸ್ಸೇ ಬ್ರಹ್ಮವು. ಮನಸ್ಸನ್ನು ಉಪಾಸನೆ ಮಾಡು. ಆಗ ಮನಸ್ಸು ಯಾವ ಥರದ್ದು ನೋಡಿ. ಅದು ಇಚ್ಛಿಸ್ತಾ ಹೋಗುತ್ತೆ. ಇವಾಗ ಇವನು ಮಾಡ್ತಾ ಇರೋದು ಅದೇ. ನಂಗೆ ಅದು ಬೇಕು, ಅದು ಬೇಕು, ಅದು ಬೇಕು, ಅದು ಬೇಕು ಅಂತ ಹೋಗ್ತಾಯಿಲ್ಲ ಇದ್ದಾನೆ ಮುಂದಕ್ಕೆ. ಗೊತ್ತಾಯ್ತಾ? ಮನಸ್ಸು ಶಕ್ತಿಯಿಂದ ಒಡಗೂಡಿದ ಅಂತಃಕರಣವು ವಾಕ್ಯಗಿಂತ ಹೆಚ್ಚಿನದು. ಈ ಮನೋ ವ್ಯಾಪಾರಗಳ ಅಂತಃಕರಣವಲ್ಲವೇ ವಾಕನ್ನು ಹೇಳಬೇಕಾದ ತೊಡಗಿಸುವುದು. ಅದರಿಂದ ವಾಕು ಮನಸ್ಸಿನಲ್ಲಿ ಅಡಕವಾಗಿದೆ. ಯಾವುದೆಲ್ಲ ಅಡಕವಾಗಿರುವುದೋ ಅದು ಅದಕ್ಕೆ ವ್ಯಾಪಕವಾಗಿರೋದ್ರಿಂದ ಅದಕ್ಕಿಂತಲೂ ಹೆಚ್ಚಿನದು. ಇವಾಗ ನಾಮಗಳೆಲ್ಲವೂ ವಾಕ್ಯನಲ್ಲಿ ಅಡಕವಾಗಿದೆ. ವಾಕ್ಯ ಹೆಚ್ಚಾಯಿತು. ಎಲ್ಲ ವಾಕುಗಳು ಮನಸ್ಸಿನಲ್ಲಿ ಅಡಗಿದೆ. ಅದನ್ನು ಮನಸ್ಸು ಹೆಚ್ಚಾಯಿತು. ಇವಾಗ ಎಲ್ಲದರಲ್ಲೂ ವ್ಯಾಪಿಸಿದೆ ಅಂತ ಆಯ್ತಲ್ಲ. ಅವಾಗ ನೋಡಿ, ನಾಮ ಅನ್ನೋದು ಬರೀ ವಿಕಾರಗಳನ್ನೆಲ್ಲ ವ್ಯಾಪಿಸಿದೆ. ವಾಕು ಅನ್ನೋದು ವಿಕಾರಗಳನ್ನು ವ್ಯಾಪಿಸಿದೆ, ನಾಮವನ್ನು ವ್ಯಾಪಿಸಿದೆ. ಮನಸ್ಸು ಅನ್ನೋದು ನಾಮವನ್ನು ವ್ಯಾಪಿಸಿದೆ, ವಿಕಾರಗಳನ್ನು ವ್ಯಾಪಿಸಿದೆ. ಎಲ್ಲ ಬರ್ತಾ 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 ದೊಡ್ಡದನ್ನು ಹೇಳ್ತಾ ಇದ್ದಾನೆ. ಮುಷ್ಟಿ ಅನುಭವಿಸುತ್ತದೋ ಹಾಗೆ. ಆ ಮುಷ್ಟಿ ಅನ್ನೋದು ಹೀಗೆಲ್ಲ ಹಿಡ್ಕೊಂಡ್ಬಿಡ್ತಾರ ಒಟ್ಟಿಗೆ ಒಂದ್ಸಲ. ಹಾಗೆ ಈ ಮನಸ್ಸು ಅನ್ನೋದು ವಾಕು ನಾಮ ಎರಡನ್ನೂ ಹೀಗೆ ಇಟ್ಕೊಂಡಿದೆ. ಮುಂಚೆ ಇಚ್ಛೆಯನ್ನು ಮಾಡಿಕೊಂಡು ಹೇಳುತ್ತಾನೆ. ಹೀಗೆ ಕರ್ಮಗಳನ್ನು ಮಾಡಬೇಕು ಅಂತ ಮಾಡುವ ಇಚ್ಛೆ ಬುದ್ಧಿಯನ್ನು ಮಾಡಿಕೊಂಡ ಮೇಲೆ ಮಾಡುತ್ತಾನೆ. ಮನಸ್ಸು ತೀರ್ಮಾನ ಮಾಡಬೇಕು ಅಂದ್ರೆ ಮನಸ್ಸು ತೀರ್ಮಾನ ಮಾಡಿದ್ರೆ ಆಗೋವರೆಗೂ ಬಿಡಲ್ಲ ಅದು. ಆದರೆ ನಾವು ಮನಸ್ಸನ್ನು ತೀರ್ಮಾನ ಮಾಡಲ್ಲ. ಸುಮ್ಮನೆ ಪುಸ್ ಅಂತ ಒಂದು ಸ್ವಲ್ಪ ಏನೋ ಆಸೆ ಪಡ್ತೀವಿ ಅಷ್ಟೇ. ತೀರ್ಮಾನ ಮಾಡಲ್ಲ. ತೀರ್ಮಾನ ಅಂದ್ರೇನು? ನಾನಿದು ಮಾಡ್ತೀನಿ ಅಂತ ಅನ್ಸಿದ್ಮೇಲೆ ಅದರಲ್ಲಿ ಇಚ್ಛೆ ಬಂದ್ಬಿಟ್ರೆ ಮಾಡದೆ ಇರೋಕ್ಕಾಗೋದೇ ಇಲ್ಲ. ಅಲ್ಲಿವರೆಗೂ ಹೋಗುತ್ತೆ. ಸರಿ ಅಂತ ಕಣ ತಿಟ್ಕೊಂಡು ಹೇಳಿ ಪರವಾಗಿಲ್ಲ, ಮುಂದಕ್ಕೆ ಬರುತ್ತೆ ನೋಡೋಣ. ಮನಸ್ಸೇ ಆತ್ಮನು. ಮನಸ್ಸಿದ್ದರೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಇದೆ, ಅದರಿದ್ದರೆ ಒಂದು ಇಲ್ಲ. ಆದ್ದರಿಂದ ಮನಸ್ಸೇ ಆತ್ಮನು. ಮನಸ್ಸೇ ಈ ಲೋಕವು. ಮನಸ್ಸಿದ್ದರೆ ಲೋಕವು, ಅದನ್ನು ಪಡೆಯುವ ಸಾಧನ ಅನುಷ್ಠಾನ ಎಲ್ಲ ಆಗುತ್ತದೆ.
ಈ ಲೋಕಗಳನ್ನೆಲ್ಲ ಮನಸ್ಸಿನಲ್ಲಿ ತಿಳ್ಕೊಳ್ತಾನೆ, ಆಮೇಲೆ ಇದು ಬೇಕು ನನಗೆ ಅದು ಬೇಕು, ಇದು ಬೇಡ ಬೇಡ ಅಂತ ಹೇಳ್ತೀನಿ. ಆದ್ದರಿಂದ ಮನಸ್ಸು ವಾಕ್ಯಗಿಂತಲೂ ದೊಡ್ಡದು. ಆದ್ದರಿಂದ ಮನಸ್ಸನ್ನು ಉಪಾಸನೆ ಮಾಡು. ಹೌದು ಹೌದು ಹೌದು, ತಿಳ್ಕೊಳಕ್ಕಾಗಲ್ಲ. ಮಾತಾಡ್ತಾ ಇರುವಾಗ ಮನಸ್ಸೆಲ್ಲ ಹೋಗ್ಬಿಟ್ರೆ ಕಿವಿನ ಶಬ್ದ ಬೀಳ್ತಾ ಇರುತ್ತೆ, ಆದ್ರೆ ಗೊತ್ತಾಗಿರಲ್ಲ. ಹೌದು, ಮನಸ್ಸಿದ್ರೆ ಮಾರ್ಗ ಅದಲ್ವ. ಹಾಗೆ ಏನಪ್ಪ ಅಂದರೆ, ನಾವು ಎಂಥ ಆಚರಣೆ ಇಟ್ಕೊಂಡಿರ್ಬೇಕು, ಎಂಥ ಟ್ರೈನಿಂಗ್ ತಗೋಬೇಕು ಅಂದರೆ, ಒಂದು ಮನಸ್ಸು ಮಾಡಿದ ಮೇಲೆ ಇದನ್ನು ಮಾಡೋವರೆಗೂ ಬಿಡೋದಿಲ್ಲ ಅನ್ನೋ ಥರ ಇರಬೇಕು. ಗೊತ್ತಾಯ್ತಲ್ವಾ? ನಾರದರ ಬಗ್ಗೆನೇ ಮಹಾಭಾರತದಲ್ಲಿ ಬರುತ್ತೆ. ಮಹಾ ಹಠವಾದಿಗಳವರು. ಹಠವಾದಿ ಅಂದ್ರೇನು, ಆಗಬೇಕು ಅಂದ್ರೆ ಆಗಬೇಕು. ಗೊತ್ತಾಯ್ತಾ? ತಸ್ಮಾತ್ ಸರ್ವತ್ರ ಪೂಜಿತ ಅಂತ ಹೇಳ್ತಾರೆ. ಧರ್ಮರಾಯ ಕೇಳ್ತಾನೆ, ಅದು ನಾರದನ ಯಾತಕ್ಕೆ ಅಷ್ಟೊಂದು ಪೂಜ್ಯರು ಅಂತ ಹೇಳ್ತಾರೆ ಅಂದರೆ, ನಾರದಲ್ಲಿ ಈ ಗುಣಗಳಿತ್ತು ಅಂತ ಇದೆ. ಒಂದು 17 ಶ್ಲೋಕ ಇದೆ, ಬಹಳ ಸುಂದರವಾಗಿದೆ. ಗೊತ್ತಾಯ್ತಾ? ಇವಾಗ ಯಾವನ ಮನಸ್ಸನ್ನು ಬ್ರಹ್ಮನ ಉಪಾಸನೆ ಮಾಡುವನೋ ಅವನು ಮನಸ್ಸಿನ ಗತಿ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಯಥಾಕಾಮಚಾರವಿರುತ್ತದೆ. ಗೊತ್ತಾಯ್ತಲ್ಲ? ಎಲ್ಲ ಹಾಗೆ ಹಿಂದೆ ಹೇಳ್ದಾಗೇನೆ ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ ಅರ್ಥ ಮಾಡ್ಕೊಳ್ಳೋದು, ಅದು ಇದು ಮನಸ್ಸಿನ ವ್ಯವಹಾರಗಳೇನಿದೆಯೋ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಹೇಳ್ತಾನೆ, ಅರೇ ಮನಸ್ಸು ನನಗೂ ಗೊತ್ತು, ಹಾಗೆ ನೋಡ್ಕೋದ್ರೆ ಮನಸ್ಸಿನಲ್ಲೇ ಶೋಕ ಇರೋದು, ಅದಕ್ಕೋಸ್ಕರ ಅದಕ್ಕಿಂತ ಹೆಚ್ಚಿಂದಿದೆಯಾ ಇದೆಯಪ್ಪ ಅಂತ. ಸಂಕಲ್ಪ ಬ್ರಹ್ಮ. ಸಂಕಲ್ಪವಾ ಮನಸೋ ಭೂಯಾನ್ ಯದಾ ವೈ ಸಂಕಲ್ಪಯತೇಥ ಮನಸ್ಯತ್ಯಥ ವಾಚಮೀರೀತಿ ತಾಮು ನಾಮ್ನೀರೀತಿ ನಾಮ್ನಿ ಮಂತ್ರ ಏಕಂ ಭವಂತಿ ಮಂತ್ರೇಷು ಕರ್ಮಾಣಿ. ಸಂಕಲ್ಪವೇ ಮನಸ್ಸಿಗಿಂತ ಹೆಚ್ಚಿನದು. ಯಾವಾಗ ಸಂಕಲ್ಪಿಸುವನೋ ಅಂದರೆ ನಿಶ್ಚಯ ಮಾಡ್ತಾನೆ ಅಂತ ಹೇಳ್ತಲ್ಲ, ಅದು ಆಗ ಮನನ ಮಾಡುತ್ತಾನೆ. ಆಮೇಲೆ ವಾಕ್ಕನ್ನು ಪ್ರೇರಿಸುತ್ತಾನೆ, ಅದನ್ನು ನಾಮದಲ್ಲಿ ಪ್ರೇರಿಸುತ್ತಾನೆ. ನಾಮದಲ್ಲಿ ಮಂತ್ರಗಳು ಒಂದಾಗಿರ್ತವೆ, ಮಂತ್ರಗಳಲ್ಲಿ ಕರ್ಮಗಳವು. ಗೊತ್ತಾಯ್ತಾ? ಏನಂದರೆ ಮಾಡ್ತಕ್ಕದ್ದು ಮಾಡ್ತಕ್ಕದ್ದೆಲ್ಲ ಅಂದರೆ ವಿಂಗಡಿಸಿ ಗೊತ್ತುಪಡಿಸಕ್ಕದ್ದು ಬುದ್ಧಿ ಅಂತ ಇಟ್ಕೊಳ್ಳಿ. ಸಂಕಲ್ಪ ಅಂದರೆ ನಿಶ್ಚಯ ಆಯ್ತಲ್ಲ, ಅದು ಮಾಡಬೇಕಂದ್ರೆ ಬುದ್ಧಿಯ ರೂಪಾದ ನಿಶ್ಚಯ ಮಾಡೋದು ಆದಮೇಲೆ ಆಗುತ್ತಲ್ಲ. ಹೇಗೆಂದರೆ ಯಾವಾಗ ಸಂಕಲ್ಪಿಸುತ್ತಾನೋ ಮಾಡತಕ್ಕದ್ದೇ ಮುಂತಾದ ವಿಷಯಗಳನ್ನು ಇದನ್ನು ಮಾಡತಕ್ಕದ್ದು ಎಂದು ವಿಂಗಡಿಸಿಕೊಳ್ಳುತ್ತಾನೋ ಆವಾಗೇನಾಗುತ್ತೆ, ಹೇಗೆ ಮಾಡಬೇಕು? ಮಂತ್ರಗಳನ್ನು ಅಧ್ಯಯನ ಮಾಡ್ತಾನೆ. ಇದನ್ನು ಹೇಗೆ ಮಾಡಬೇಕು? ಒಂದೊಂದು ಕೆಲಸನೂ ಶಾಸ್ತ್ರದಿಂದ ತಾನೇ ಮಾಡಬೇಕು. ಶಾಸ್ತ್ರಕ್ಕೆ ಅನುಗುಣವಾಗಿ ಮಂತ್ರಗಳು ಹುಡ್ಕೊಂಡು ಹೋಗ್ತಾನೆ, ಮಂತ್ರಗಳ ಅಧ್ಯಯನ ಮಾಡ್ತಾನೆ. ಆಮೇಲೆ ವಾಕ್ಕನ್ನು ಮಂತ್ರ ಮುಂತಾದ ಉಚ್ಚರಿಸಲು ವಾಕ್ಕನ್ನು ಪ್ರೇರಿಸುತ್ತಾನೆ. ಈ ಮಂತ್ರ ಹೇಳು, ಸರಿಯಾಗಿ ಹೇಳು. ಆ ವಾಕ್ಕನ್ನು ನಾಮದಲ್ಲಿ ಉಚ್ಚರಿಸಿದ ವಿವಕ್ಷೆಯನ್ನು ಮಾಡಿ ನಾಮದಲ್ಲಿ ಪ್ರೇರಿಸ್ತಾನೆ. ಎಲ್ಲ ಮಾಡಿದ, ಹೋಗು ಕೆಲಸ ಮಾಡು, ಹಿಡ್ಕೋ ಅದನ್ನು ಬಿಡು ಅಂತೆಲ್ಲ ಹೇಳ್ತಾನೆ. ಹೌದಾ? ನಾಮದಲ್ಲಿ ಎಂದರೆ ನಾಮ ಸಾಮಾನ್ಯದಲ್ಲಿ ಮಂತ್ರಗಳು ವಿಶೇಷ ಶಬ್ದ ವಿಶೇಷಗಳಾಗಿರೋದು ಒಂದಾಗುತ್ತವೆ, ಅಡಕವಾಗಿರುತ್ತವೆ. ಸಾಮಾನ್ಯದಲ್ಲಿ ವಿಶೇಷವೂ ಅಡಕವಾಗುತ್ತದೆ. ವಿಶೇಷಗಳೆಲ್ಲ ಏನೇನೋ ಇದೆಯಲ್ಲ ಎಲ್ಲ ಸಾಮಾನ್ಯದಲ್ಲಿ ಅಡಕವಾಗುತ್ತೆ. ಸಾಮಾನ್ಯ ಅಂದರೆ ಮಣ್ಣು ಅಂತ ಇಟ್ಕೊಳ್ಳಿ, ವಿಶೇಷ ಅಂದರೆ ಒಡವೆಗಳು, ಎಲ್ಲ ಕಡೆಯೂ ಹೀಗೇನೆ. ಗೊತ್ತಾ? ಮಂತ್ರಗಳಲ್ಲಿ ಕರ್ಮಗಳು ಒಂದಾಗುತ್ತವೆ. ಮಂತ್ರದಿಂದ ತಿಳಿಸಲ್ಪಟ್ಟ ಕರ್ಮಗಳನ್ನೇ ಮಾಡುತ್ತಾರೆ, ಮಂತ್ರವಿಲ್ಲದ ಕರ್ಮವೂ ಇಲ್ಲ. ಯಾವ ಕರ್ಮವು ಮಂತ್ರದಿಂದ ಹುಟ್ಟುವುದೋ
ಆ ಕರ್ಮ ಇಂಥ ಫಲಕ್ಕಾಗಿ ಇದನ್ನು ಮಾಡಬೇಕು ಎಂದು ಬ್ರಾಹ್ಮಣದಲ್ಲಿ ವಿಧಿಸಿರುತ್ತದೆ. ಬ್ರಾಹ್ಮಣಗಳಿಗೆ ಕರ್ಮಗಳ ಉತ್ಪತ್ತಿಯು ಕಾಣಬರುತ್ತದೆ ಅಷ್ಟೇ. ಗೊತ್ತಾಯ್ತಾ? ಬ್ರಾಹ್ಮಣದಲ್ಲೆಲ್ಲ ವಿಂಗಡಿಸ್ತಾರೆ. ಈ ಕರ್ಮ ಹೀಗಿದೆ, ಹೀಗೆ ಮಾಡು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆದ್ದರಿಂದ ಸಂಕಲ್ಪ ಮಾಡಿದ ಕೂಡಲೇ ಇದನ್ನೆಲ್ಲ ಮಾಡ್ತಾನೆ. ಆಯ್ತಾ? ಆದ್ದರಿಂದ ತ್ರೀ ಎಂಬ ಶಬ್ದ ಋಗ್ಯಾಜ ಸಾಮಗಳ ಹೆಸರು. ತಿಳಿದವರು ಮಂತ್ರಗಳಲ್ಲಿ ಯಾವ ಕರ್ಮಗಳನ್ನು ಕಂಡುಕೊಳ್ಳುವರೋ ಎಂದು ಆತನುತ್ತದೆ. ಆದ್ದರಿಂದ ಮಂತ್ರಗಳು ಕರ್ಮಗಳು ಒಂದಾಗುತ್ತವೆ. ಅದಕ್ಕೋಸ್ಕರನೇ ಏನು ಹೇಳ್ತಾರೆ, ಕರ್ಮಕ್ಕೆ ಫಲ ಸಿಗಬೇಕಾಗಿದ್ದರೆ ವ್ಯಾಸರು ಹೇಳೋದು ಉಚ್ಚಾರ. ಗೊತ್ತಾಯ್ತಾ? ಆಮೇಲೆ ಕರ್ಮವನ್ನು ಮಾಡತಕ್ಕಂಥ ಕ್ರಮ, ಏಕಾಗ್ರತೆ, ಈ ಮೂರು ಎಲ್ಲಿರುತ್ತೋ ಅಲ್ಲಿ ಫಲ ಬಂದೇ ಬರಬೇಕು. ಅವನ ಮಂತ್ರವನ್ನು ತಿಳ್ಕೊಂಡಿರಬೇಕು. ಅಂದರೆ ಮಂತ್ರದಲ್ಲಿ ದೇವತಾ ಸ್ವರೂಪ ಅದು ಇದು ಏನೇನೋ ಇರುತ್ತೆ. ಆಮೇಲೆ ಬ್ರಾಹ್ಮಣಗಳೆಲ್ಲ ಕರ್ಮವನ್ನು ಹೇಳುತ್ತೆ, ಈ ಥರ ಮಾಡಿ, ಈ ಕರ್ಮದಲ್ಲಿ ಮಾಡಿ ಅಂತ. ಅದೇ ಕರ್ಮದಲ್ಲಿ ಮಾಡಬೇಕು. ಮತ್ತು ಉದ್ದಕ್ಕೂ ಏಕಾಗ್ರವಾಗಿರಬೇಕು. ಅಂದರೆ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು, ಆ ದೇವತೆಯನ್ನು, ಆ ಕರ್ಮದ ಕ್ರಮವನ್ನು. ಅದು ಬಿಟ್ಟು ಇನ್ನೊಂದಕ್ಕೆ ಹೋಗಬಾರ್ದು. ಹೀಗೆ ಮಾಡಿದ ಕರ್ಮಕ್ಕೆ ಫಲ ಇದ್ದೇ ತೀರುತ್ತೆ. ಇದನ್ನ ಲೌಕಿಕ ಕರ್ಮಗಳಿಗೆ ಎಕ್ಸ್ಟ್ರಾಪಲೇಟ್ ಮಾಡಿ ಹೇಳಿ, ಮಾಡಿ ತಿಳಿಸಿ ದಯವಿಟ್ಟು. ಅಲ್ಲಪ್ಪ, ಅಂದ್ರೆ ಇದು ಶಾಸ್ತ್ರ ಕರ್ಮ, ಅಲ್ಲಿ ಹೇಳಿರೋದು ಮಂತ್ರದಿಂದ ಶಾಸ್ತ್ರ ಕರ್ಮಗಳು. ನಮಗೆ ಲೌಕಿಕರಿಗೆ ಅನುಕೂಲ ಆಗೋದು ಅಲೌಕಿಕ ಕರ್ಮಗಳಿಗೆ ಇದೇ ರೂಲ್ಸ್ ಅಪ್ಲೈ ಆಗತ್ತಾ? ನೋಡಿಪ್ಪ, ಲೌಕಿಕ ಕರ್ಮಗಳಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ಶಾಸ್ತ್ರವೇ ಹೇಳೋದು. ಗೊತ್ತಾಯ್ತಾ? ಲೌಕಿಕ ಕರ್ಮ ಹೇಗೆ ಮಾಡ್ಕೊಂಡು ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಮಾಡೋದು ಅಂತಲ್ಲ. ಒಂದೊಂದು ದುಡ್ಡು ಬೇಕು ಅಂದರೆ ಬಿಸ್ನೆಸ್ ಮಾಡಿದ್ರೆ ಆಯಿತು, ಒಂದು ಹೋಟ್ಲ್ ಇಟ್ಟರೆ ಆಯಿತು, ಅಂಗಡಿ ಇಟ್ಟರೆ ಆಯಿತು ಅಂತ ಹೇಳ್ಬೋದು. ಅದು ಆ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತ ಹೇಳ್ಬೋದು. ಹೀಗೆಲ್ಲ ಹೇಳ್ತಾರಲ್ಲ, ಅದು ಅಲ್ಲ. ಲೌಕಿಕ ಕರ್ಮ ಕೂಡ ಹೇಗೆ ಮಾಡಬೇಕು ಅಂತ ಹೇಳೋ ಶಾಸ್ತ್ರವೇ. ಯಾರು ಯಾವ ಕರ್ಮ ಮಾಡಬೇಕು ಮಾಡಬಾರ್ದು, ಅದಕ್ಕೋಸ್ಕರ ಶಾಸ್ತ್ರವನ್ನು ಬಿಟ್ಟು ವ್ಯವಹಾರವೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ತಕ್ಕಂತೆ ನಡ್ಕೊಳ್ತಾ ಇರೋವರಿಗೆ ನಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಅದನ್ನು ಉಲ್ಲಂಘನೆ ಮಾಡಿರೋದನ್ನೇ ನಾವು ಕೆಟ್ಟಿರೋದು. ಶಾಸ್ತ್ರ ವಿಧಿ ಮುತ್ಸರ್ಜ್ಯ ವರ್ತದೆ ಕಾಮಕಾರ್ಥ ನ ಸದ್ಯಮಾಪ್ನೋತ ನ ಸುಖಂ ನ ಪರಾಂಗತಿ. ಶಾಸ್ತ್ರವಿಧಿಯನ್ನು ಮೀರಿ ಮಾಡಿದರೆ ಅವನಿಗೆ ಖಂಡಿತವಾಗಲೂ ಸುಖ ಇಲ್ಲ, ಹಾಳಾಗ್ತಾನಷ್ಟೇ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆ ಯಾವುದೇ ಕರ್ಮ ಆಗಲಿ ಶಾಸ್ತ್ರವೇ ಆಧಾರ. ಗೊತ್ತಾಗ್ತಾ ಇದೆಯಾ? ಹೌದು. ಈ ವಸ್ತುಸ್ಥಿತಿನಲ್ಲಿ ಮಾಡೋ ಕರ್ಮಗಳಿಗೆಲ್ಲ ಆ ಕಾಲದಲ್ಲಿ, ಆ ಕಾಲ ಬಿಡ್ರಿ, ನಾವು ಈ ಕಾಲ ಆ ಕಾಲ ಅಲ್ಲ ಮಾತಾಡ್ತಾ ಇರೋದು, ಇರೋ ಸಮಾಚಾರ ಮಾತಾಡ್ತಾ ಇರೋದು. ಬೇಕಿದ್ದರೆ ಈಗ ಮಾಡಿ, ಇಲ್ಲಿ ಹೋದರೆ ಏನಾದರೂ ನೀವೇನಾದ್ರೆ ಅನುಭವಿಸ್ಕೊಳ್ಳಿ. ಈಗಿನ ಕಾಲಕ್ಕೆ ಅಡ್ಜಸ್ಟ್ ಮಾಡಿ ಮಾತಾಡೋ ಬುರುಡಿಗಳು ಹೊಡೆಯೋದು ನನ್ನ ಮಾತ್ರ ಇಲ್ಲ. ನಿಮ್ಮ ಕೈಲಿ ಇದು ಮಾಡೋಕ್ಕಾಗ್ತಾ ಇದ್ದರೆ ಈ ಕರ್ಮ ಮಾಡೋಕ್ಕೆ ಬೇಡಿ ಇದು ಮಾಡಿ ಅಂತ ಅಷ್ಟು ಕನ್ಸೆಷನ್ ತೋರಿಸ್ಬೋದು. ಅದು ಶಾಸ್ತ್ರಕ್ಕೆ ಅನುಗುಣವಾಗಿ. ಇವಾಗ ಉದಾಹರಣೆಗೆ ದಾನ ಮಾಡಬೇಕು ಅಂತ ಹೇಳಿದೆ. ದಾನ ಮಾಡೋಕ್ಕೆ ನನಗೇನು ಯೋಗ್ಯತೆ ಇಲ್ಲ, ನಾನೇ ಪಾಪರ್ಚಿಟಿ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಕೆರೆ ದಂಡೆಗೆ ಹೋಗು, ದಂಟಿನ ಸೊಪ್ಪು ಅದು ಇದು ಬೆಳೆದಿರುತ್ತೆ ನೋಡು, ಅದನ್ನೆಲ್ಲ ಕಿತ್ಕೊಂಡು ಬಾ, ಚೆನ್ನಾಗಿ ತೊಳೆದ್ಬಿಟ್ಟು ಒಳ್ಳೆ ಅವನಿಗಾದರೂ ಸದ್ಬ್ರಾಹ್ಮಣಿಗೆ ದಾನ ಕೊಡು, ಬೇಕಾದಷ್ಟು ಪುಣ್ಯ ಬರುತ್ತೆ. ಇದು ಶಾಸ್ತ್ರ ಹೇಳೋದೆ. ಗೊತ್ತಾಯ್ತಾ ಇದೆಯಾ? ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ, ಬರೀ ದಂಟು ಕೊಟ್ಬಿಡ್ತೀನಿ ಅಂದರೆ ಆಗಲ್ಲ.
ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಶಾಸ್ತ್ರವೇ ಕನ್ಸೆಷನ್ ಕೂಡ ತೋರಿಸುತ್ತೆ. ಅದು ಶಾಸ್ತ್ರವಿದಿಂತ ನಡ್ಕೊಳ್ಬೇಕು ಅನ್ನೋದು ಒಂದೇ ಇಲ್ಲಿರೋದು ಮುಖ್ಯ. ಗೊತ್ತಾಯ್ತಾ? ಇವಾಗ ಈ ಆಯುಗಳು ಸಂಕಲ್ಪಂಗೆ ಏಕಾಯನವುಳ್ಳವು, ಸಂಕಲ್ಪಾತ್ಮಕಗಳು, ಸಂಕಲ್ಪದಲ್ಲಿ ಪ್ರತಿಷ್ಠಿತವಾಗಿರುವು. ದ್ಯಾವಾಪೃತಿಗಳು ಸಂಕಲ್ಪಿಸುತ್ತವೆ, ವಾಯುವಾಕಾಶ ಸಂಕಲ್ಪಿಸುತ್ತವೆ ಇತ್ಯಾದಿ. ಈ ಮನಸ್ಸೇ ಮುಂತಾದ ಸಂಕಲ್ಪ ಎಂಬ ಏಕಾಯನವುಳ್ಳವು. ಸಂಕಲ್ಪ ಒಂದೇ ಯಾವುದಕ್ಕೆ ಆಯನವೋ, ಗಮನವೋ, ಪ್ರಲಯ ಸ್ಥಾನವೋ ಅವು ಸಂಕಲ್ಪ ಏಕಾಯನಗಳು. ಅಲ್ಲ, ಎಲ್ಲ ಸಂಕಲ್ಪಗಳು ಎಲ್ಲಿ ಮುಗಿಯುತ್ತೋ ಅದು ಏಕಾಯನ. ಅವು ಉತ್ಪತ್ತಿ ಕಾಲದಲ್ಲಿ ಸಂಕಲ್ಪಗಳಾಗಿರುವು, ಸ್ಥಿತಿ ಕಾಲದಲ್ಲಿ ಸಂಕಲ್ಪದಲ್ಲಿ ನಿಂತಿರುವು. ಗೊತ್ತಾಯ್ತಾ? ಕೊನೆಯಲ್ಲಿ ಎಲ್ಲಿಗೆ ಹೋಗುತ್ತೋ ಅದೇ ಅದರ ಸ್ವರೂಪ. ದ್ಯುಲೋಕವು ಪೃಥ್ವಿಲೋಕವು ಸಂಕಲ್ಪವನ್ನು ಮಾಡಿವೆಯೋ ಎಂಬಂತೆ ನಿಶ್ಚಲವಾಗಿ ಕಾಣುತ್ತವೆ. ಹೀಗೆ ವಾಯುವಿಗೆ ಆಕಾಶವು ಎಂಬುದು ಸಂಕಲ್ಪಿಸುತ್ತವೆ, ಸಂಕಲ್ಪವನ್ನು ಮಾಡಿದಂತೆ ಇವೆ. ಅಪ್ಪು ತೇಸು ರೂಪದಿಂದ ನಿಶ್ಚಲವಾಗಿ ಕಾಣುತ್ತವೆ. ದ್ಯಾವಾಪ್ರತಿ ಮುಂತಾದವರು ಸಂಕಲ್ಪಕ್ಕಾಗಿ ಸಂಕಲ್ಪದ ನಿಮಿತ್ತದಿಂದ ಮಳೆ ಸಂಕಲ್ಪಿಸುತ್ತದೆ, ಸಮರ್ಥವಾಗುತ್ತದೆ. ಹೀಗೆ ಮಳೆ ಸಂಕಲ್ಪಕ್ಕಾಗಿ ಸಂಕಲ್ಪ ನಿಮಿತ್ತ ಅನ್ನವು ಸಂಕಲ್ಪಿಸುತ್ತದೆ. ಇವಾಗ ಸಂಕಲ್ಪಿಸುತ್ತದೆ ಅಂದರೆ ಇದನ್ನಿಟ್ಕೊಂಡು ಹೇಳಿದ್ರು ಅದ್ರಲ್ಲಿ ಹಿಂದಿರೋ ದೇವತೆಗಳು ತಗೊಳ್ಳಿ. ದೇವತೆಗಳನ್ನ ತಗೊಂಡ್ರೆ ಏನಾಗುತ್ತೆ? ಎಲ್ಲ ಅಂದ್ರೂ ಅದರಿಂದ ಇದು ಬರಬೇಕು, ಅದರಿಂದ ಇದು ಬೇಕು, ಸಂಕಲ್ಪ ಬರಬೇಕು, ಮಾಡಬೇಕು. ಇವಾಗ ತಿರುವೃತ್ಕರಣದ ಬಗ್ಗೆ ಎಲ್ಲ ನಿಮಗೆ ಕೇಳಿದ್ರಿ, ಪಂಚೀಕರಣದ ಬಗ್ಗೆ ಕೇಳಿದ್ರಿ. ಇದಾದ್ಮೇಲೆ ಇದು ಅಂತ ಬರಬೇಕು ಅಂದರೆ ಅಲ್ಲಿರೋ ದೇವತೆ ಸಂಕಲ್ಪ ಮಾಡಿದ್ರಿಂದ ತಾನೇ ಹಾಗಾಗಿರೋದು. ಗೊತ್ತಾಗ್ಲಿಲ್ವಾ ನಾ ಹೇಳಿದ್ದು? ಕಾರ್ಯಕಾರಣ ಸಂಬಂಧ. ಅಂದರೆ ಇದು ಹೀಗಿದೆ, ಇವಾಗ ಹೀಗಾಗಬೇಕಾದ್ರೆ ಹೀಗೆ ಮಾಡಬೇಕು, ಹೀಗಾಗಿದ್ರೆ ಹೀಗಾಗಬೇಕು. ಸಂಕಲ್ಪ ತಾನೇ ಮಾಡುತ್ತೆ. ಆದ್ದರಿಂದ ಪೂರ್ತಿ ಜಗತ್ತೇ ಸಂಕಲ್ಪ ರೂಪದಿಂದ ಆಗ್ತಾ ಇದೆ. ನೀವು ಒಂದೊಂದನೇ ತಗೊಂಡ್ರೆ ಒಂದೊಂದು ದೇವತೆ ಅಂತ ಹೇಳ್ಬೋದು. ಆದರೆ ಪೂರ್ತಿ ಜಗತ್ತಿನಲ್ಲಿ ಒಂದು ಸಮನ್ವಯ ಇದೆ. ಹೌದು, ಅದೇ ಮತ್ತೆ ಸರಿಯಾದ ಮಾತು. ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂದ್ರೆ ಏನಪ್ಪ ಅಂದರೆ ಎಲ್ಲವನ್ನೂ ಸಂಪೂರ್ಣ ಬ್ರಹ್ಮಾಂಡವನ್ನೇ ಕೋಆರ್ಡಿನೇಟ್ ಮಾಡ್ತಾ ಇದೆ. ಅದು ಗೊತ್ತಾಗ್ತಿದೆಯಾ? ಸೈನ್ಸ್ನಲ್ಲಿ ಇದು ಗಮನಕ್ಕೆ ಬಂದಿದೆ, ಆದರೆ ಮುಂದೆ ಹೇಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾಪ. ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ, ಕಾಲಕ್ರಮದಲ್ಲಿ ಗೊತ್ತಾಗದೇ ಇರೋಲ್ಲ. ಯಾವುದು ಆರಂಭ ಆಗುತ್ತೋ ಅದು ಮುಕ್ತಾಯವಾಗುತ್ತೆ. ಸೈನ್ಸ್ ಆರಂಭ ಆಗಿರುತ್ತಾನೆ, ಅದು ಮುಕ್ತಾಯವಾಗುತ್ತೆ. ಏನು ಸಂಶಯನೇ ಇಲ್ಲ ಅದರಲ್ಲಿ. ಹೌದಾ? ಹಾಂ, ವಿಜ್ಞಾನದ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿವರೆಗೆ ದೇ ಟಾಕ್ ಆಫ್ ಓನ್ಲಿ ಮೆಕ್ಯಾನಿಕಲ್ ಆರ್ಡರ್. ಭೂಮಿ ಯಾತಕ್ಕಿದೆ ಅಂದರೆ ಗ್ರಾವಿಟೇಷನ್ ಅಂತ. ಅದಾದಮೇಲೆ ಇವಾಗ ಮಾಡರ್ನ್ ಸೈನ್ಸ್ ಕಾರ್ಯಕಾರಣ ಎಲ್ಲ ಮೀರಿದ್ದದು. ನಮಗೆ ಗೊತ್ತಿರುತ್ತೆ. ಡೇವಿಡ್ ಬಾಮ್ ಅಂತ ಡೇವಿಡ್ ಬಾಮ್ ಅಂತ ಅವನು ಕ್ವಾಂಟಮ್ ಫಿಸಿಕ್ಸ್ ಫೇಮಸ್. ಅವನೇನು ಹೇಳ್ತಾನೆ ಅಂದರೆ ದೇರ್ ಈಸ್ ಆರ್ಡರ್ ಇನ್ ದಿ ವರ್ಲ್ಡ್. ದಟ್ ಆರ್ಡರ್ ಈಸ್ ನಾಟ್ ಸಿಂಪ್ಲಿ ಮೆಕ್ಯಾನಿಕಲ್, ದೇರ್ ಈಸ್ ಕಾನ್ಷಿಯಸ್ನೆಸ್. ಅಂದರೆ ದಿಸ್ ಈಸ್ ಒಂಥರ ಬಿಯಾಂಡ್ ಕ್ಲಾಸಿಕಲ್ ಫಿಸಿಕ್ಸ್. ಹೌದು, ನಿಜವಾದ ಮಾತು. ಗೊತ್ತಾಯ್ತಾ? ಹೌದಾ? ಆದ್ದರಿಂದ ಏನು ಮಾಡಬೇಕು? ಸಂಕಲ್ಪವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡೋದಂದರೆ ಅದಕ್ಕೇನು ಫಲ ಅಂದರೆ, ಯಾವನ ಸಂಕಲ್ಪವನ್ನು ಬ್ರಹ್ಮನ ಉಪಾಸನೆ ಮಾಡ್ತಾನೋ ಅವನು ಕ್ಲುಪ್ತವಾದ ಧ್ರುವಾದ ಲೋಕಗಳನ್ನು ಧ್ರುವವಾಗಿ ಪ್ರತಿಷ್ಠಿತವಾದನ್ನು ಪ್ರತಿಷ್ಠಿತವಾಗಿ ಅವ್ಯಥಮಾನವಾದಗಳನ್ನು ಅವ್ಯಥಮಾನವಾಗಿ ಸಾಧಿಸಿಕೊಳ್ಳುತ್ತಾನೆ. ಎಲ್ಲಿವರೆಗೆ ಸಂಕಲ್ಪದ ಗತಿ ಇರುವುದೋ ಅಲ್ಲಿ ಅವನಿಗೆ ಯಥಾಕಾಮಚಾರವಿರುವುದು.
ಯಾವನ ಸಂಕಲ್ಪವನ್ನು ಬ್ರಹ್ಮನ ಬುದ್ಧಿಯಿಂದ ಉಪಾಸನೆ ಮಾಡುವನೋ ಅವನಿಗೆ ಈ ಲೋಕಗಳು ಹಲವು ಅಂತ ಧಾತೃ ಒತ್ತು ಮಾಡಿರುವ ಕ್ಲುಪ್ತವಾದ ಸಂಕಲ್ಪಿತವಾದ ಇವನು ಈ ಕೆಲಸ ಮಾಡಿದ್ರೆ ಈ ಲೋಕ ಸಿಗಬೇಕು ಅಂದರೆ ಇವನು ಸಂಕಲ್ಪ ಮಾಡಿದ್ರೆ ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು. ಗೊತ್ತಾಯ್ತಾ? ಆ ಲೋಕಗಳೆಲ್ಲ ಇವೆ. ಭಾಷಿತ ಶ್ರುತಿನಲ್ಲಿ ಬರುತ್ತೆ, ಮುಂಡಕದಲ್ಲೋ ಏನೋ, ಈ ಲೋಕಗಳೆಲ್ಲ ಅವಿತಥ, ಮಿಥ್ಯೆ ಅಲ್ಲ. ವಸಿಷ್ಠಾದಿ ಋಷಿಗಳೆಲ್ಲ ಕಂಡುಕೊಂಡು ಆ ಕರ್ಮಗಳನ್ನೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಅದನ್ನು ಮಾಡಿದ್ರೆ ಈ ಲೋಕಗಳ ಪ್ರಾಪ್ತಿ ಅನ್ನೋದು ಇದೆ, ಲೋಕಗಳಿವೆ, ಮಿಥ್ಯೆ ಅಲ್ಲ ಅದು ಅಂತ ಹೇಳಿದ್ದಾರೆ. ಅವೆಲ್ಲ ಮಾನಸ ಲೋಕಗಳು ಇದೆ. ಅದು ಅಂದರೆ ಈ ರೀತಿ ಸ್ಥೂಲವಾಗಿಲ್ಲ. ಅದ ಇವಾಗ ಆದ್ದರಿಂದ ತಾನೂ ಧ್ರುವನಾಗಿ ಅಂದರೆ ಪ್ರತಿಷ್ಠಿತವಾದ ಎಂದರೆ ಉಪಕರಣದ ಕೂಡ ಲೋಕಗಳನ್ನು ಎಂದ ಅರ್ಥ. ಪಶುಪುತ್ರಾದಿಗಳಿಂದ ಪ್ರತಿಷ್ಠಿತನಾಗಿರುವುದು ಕಂಡಿರುವುದರಿಂದ ಪ್ರತಿಷ್ಠಿತ ಅಂದರೆ ಇದರೇ ಅರ್ಥ. ತನ್ನೊಬ್ಬಳು ಕೂಡಿದವನೇ ಅವ್ಯಥಮಾನವ, ಶತ್ರುಗಳೇ ಮುಂತಾದ ಹಂಚಿಕೆ ಇಲ್ಲದ ಲೋಕಗಳನ್ನು ಅವ್ಯಥಮಾನವ ಸಾಧಿಸಿಕೊಳ್ಳುತ್ತಾನೆ. ಗೊತ್ತಾಯ್ತಾ? ಈ ಲೋಕಗಳನ್ನೆಲ್ಲ ಪಡ್ಕೊಳ್ತಾನೆ. ಎಲ್ಲಿವರೆಗೆ ಸಂಕಲ್ಪ ಗತಿ ಇರುವುದೋ ಅಲ್ಲಿವರೆಗೆ ಯಥಾಕಾಮಚಾರವಿರುವುದು, ತನ್ನ ಸಂಕಲ್ಪಕ್ಕೆ ಗತಿ ಇರುವುದೋ ಎಂದರ್ಥ. ಇಷ್ಟೇ ಹೊರತು ಎಲ್ಲರ ಸಂಕಲ್ಪದ ಗತಿವರೆಗೂ ಎಂದರ್ಥವಲ್ಲ. ಏಕೆಂದರೆ ಮುಂದೆ ಹೇಳಿರೋ ಫಲಕ್ಕೆ ಅದು ವಿರುದ್ಧವಾಗುವುದು. ಯಾವನ ಸಂಕಲ್ಪನ ಬ್ರಹ್ಮನ ಉಪಾಸನೆ ಮಾಡುತ್ತಾನೋ ಅದಾಗಿ. ಮುಂದಕ್ಕೆ ಹೇಳ್ತಾರೆ. ಇನ್ನು ಮುಂದಕ್ಕೇನಿದೆ ಅಂದರೆ ಚಿತ್ತವೇ ಸಂಕಲ್ಪಕ್ಕಿಂತ ಹೆಚ್ಚಿನದು. ಯಾವಾಗ ಚೇತನ ಮಾಡುತ್ತಾನೋ ಅವನು ಸಂಕಲ್ಪಿಸುತ್ತಾನೆ, ಮನಸ್ಸನ್ನು ಮಾಡುತ್ತಾನೆ, ವಾಕನ್ನು ಪ್ರೇರಿಸುತ್ತಾನೆ, ನಾಮದಲ್ಲಿ ಪ್ರೇರಿಸುತ್ತಾನೆ. ಚಿತ್ತವೆಂದರೆ ಅರಿಯುವುದು. ಬಂದೊದಗಿದ್ದನ್ನು ಕಾಲಾನುರೂಪವಾಗಿರುವುದನ್ನು ಅರಿತುಕೊಳ್ಳುವುದು. ಆಗಿ ಹೋದ ಇನ್ನೂ ಬಾರದೇ ಇರುವ ವಿಷಯದ ಪ್ರಯೋಜನವನ್ನು ಗೊತ್ತುಪಡಿಸಿಕೊಳ್ಳುವ ಸಾಮರ್ಥ್ಯ. ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಎಲ್ಲ ಯೋಚನೆ ಮಾಡಿ ಅದರ ಪ್ರಯೋಜನ ಗೊತ್ತುಪಡಿಸುವ ಸಾಮರ್ಥ್ಯ ಅದು ಸಂಕಲ್ಪಕ್ಕಿಂತಲೂ ಹೆಚ್ಚಿನದು. ಹೇಗೆಂದರೆ ಪ್ರಾಪ್ತವಾದ ವಸ್ತುವನ್ನು ಇದು ಹೀಗೇ ಬಂದೊದಗಿದೆ ಅಂತ ತಿಳಿತಾನೋ ಆಗ ಅದನ್ನು ತೆಗೆದುಕೊಳ್ಳೋದಕ್ಕೆ ದೂರವಿರಿಸೋದು ಸಂಕಲ್ಪಿಸುತ್ತಾನೆ. ಈ ಸಕ್ಸೀಡ್ಸ್. ಗೊತ್ತಾಯ್ತಾ? ಇದು ತಗೋಬೇಕು, ಇದು ತಗೋಬಾರ್ದು ಅಂತ ತೀರ್ಮಾನ ಮಾಡ್ತಾನೆ. ಆದ್ದರಿಂದ ಚಿತ್ತವೇ ಬ್ರಹ್ಮ ಅಂತ ತಿಳ್ಕೋ. ಚಿತ್ತೋಪಾಸನೆ ವಿಧಿ ಅದಕ್ಕೆ ಹೋಗುತ್ತೆ. ಎಲ್ಲಿ ನೆಲೆಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.